Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ನಾವೆಲ್ಲರೂ ಸ್ವರ್ಗೀಯ ಮನ್ನ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಸ್ವರ್ಗೀಯ ಮನ್ನ ಶುಶ್ರೂಷೆ ಪ್ರಿಯರೇ, ನಮ್ಮೆಲ್ಲರಿಗೂ ಒಂದು ಹೊಸತನವನ್ನು ತರುವಂಥದ್ದು, ನಮ್ಮೆಲ್ಲರನ್ನ ದೇವರ ಸಾಮ್ರಾಜ್ಯವನ್ನ ಕಂಡುಕೊಳ್ಳಲು ಮಾರ್ಗದರ್ಶನವಾದದ್ದು. ಪ್ರಿಯರೇ, ಈ 3:30 ಗಂಟೆಯ ಸ್ವರ್ಗೀಯ ಮನ್ನಾ ಶುಶ್ರೂಷೆ ನಮ್ಮ ಜೀವಿತದಲ್ಲಿ ನಾನು ಯಾರು ಎಂಬುದನ್ನ ವ್ಯಕ್ತಪಡಿಸುವಂಥದ್ದು, ನಾನು ಯಾರು ಎಂಬುದನ್ನ ತಿಳಿಯಪಡಿಸುವಂಥದ್ದು. ನಾವು ಸ್ವರ್ಗ ನರಕಗಳನ್ನು ಕುರಿತು ಚಿಂತಿಸಿದ್ದೇವೆ. ನರಕವನ್ನು ನಾವು ಕುರಿತು ಚಿಂತಿಸಿದ್ದೇವೆ. ಆ ನರಕದ ಅರ್ಥಗಳನ್ನು ನಾವು ಚಿಂತಿಸಿದ್ದೇವೆ. ಈ ನರಕ ಎಂಬುದು ಯಾವುದು ಎಂಬುದನ್ನು ಸಹ, ಹಾಗೂ ನರಕ ಎಂಬುದು ಇದೆಯಾ ಎಂಬುದನ್ನು ನಾವು ಸಂಪೂರ್ಣವಾಗಿ ಚಿಂತಿಸಿದ್ದೇವೆ. ಪ್ರಿಯರೇ, ಈ ನರಕ ಇದೆ ನಿಜ, ಸ್ವರ್ಗ ಇದೆ ನಿಜ, ಎರಡೂ ಇದೆ. ಪವಿತ್ರ ಗ್ರಂಥ ನಮಗೆ ಅದನ್ನು ಉಲ್ಲೇಖವನ್ನು ಕೊಡುತ್ತದೆ. ನರಕವಿದೆ, ಸ್ವರ್ಗವಿದೆ. ಆದರೆ ಈ ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಖಂಡಿತವಾಗಿಯೂ ನರಕದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ. ಅದೇನು ದೊಡ್ಡದ ಕೆಲಸವಲ್ಲ, ಚಿಕ್ಕ ಕೆಲಸ. ನಾನು ಪಾಪವನ್ನ ಬಿಟ್ಟು ಬಿಡುವಂಥದ್ದು, ದೇವರ ಆಜ್ಞೆಗಳನ್ನ ಅನುಸರಿಸುವಂಥದ್ದು, ಬೇರೆ ಯಾವುದೂ ಅಲ್ಲ. ಚಿಕ್ಕದಾದಂತಹ ಒಂದು ಕೆಲಸ ಅಷ್ಟೇ. ನೆನ್ನೆ ನಾವು ಧ್ಯಾನಿಸಬೇಕಾದ್ರೆ ನಾವು ವಾಕ್ಯದಲ್ಲಿ ನಾವು ನೋಡಿದೆವು, ಯೋಹಾನ ಶುಭ ಸಂದೇಶ 5ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ದೇವರ ವಾಕ್ಯವನ್ನು ಕೇಳಿ ದೇವರಲ್ಲಿ ಭರವಸೆ ಇಡುವಾಗ ನಾನು ನರಕದಿಂದ ತಪ್ಪಿಸಿಕೊಳ್ಳುತ್ತೇನೆ. ದೇವರ ವಾಕ್ಯವನ್ನು ಕೇಳಿ ನಾನು ಅದರಂತೆ ನಡೆಯುವಾಗ ನಾನು ನರಕದಿಂದ ತಪ್ಪಿಸಿಕೊಳ್ಳುತ್ತೇನೆ. ದೇವರ ವಾಕ್ಯವನ್ನು ಕೇಳಿ ಭಯಪಡುವಾಗ ನಾನು ನರಕದಿಂದ ತಪ್ಪಿಸಿಕೊಳ್ಳುತ್ತೇನೆ. ದೇವರ ವಾಕ್ಯವನ್ನು ನಾನು ಆರಾಧಿಸುವಾಗ, ದೇವರ ವಾಕ್ಯಕ್ಕೆ ತಕ್ಕದ್ದಾದ ಗೌರವವನ್ನು ನಾನು ಕೊಡುವಾಗ ನಾನು ನರಕದಿಂದ ತಪ್ಪಿಸಿಕೊಳ್ಳುತ್ತೇನೆ. ತುಂಬಾ ಸರಳ ವಿಧಾನ. ನರಕದಿಂದ ತಪ್ಪಿಸಿಕೊಳ್ಳುವುದು ಯಾವುದು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ನಾನು ನನ್ನಲ್ಲಿ ನನಗಿರುವುದರಿಂದ ಹೊರಗೆ ಬರಬೇಕಷ್ಟೇ. ನಾನು ನನ್ನಲ್ಲಿ ನನಗಿರುವುದರಿಂದ ನಾನು ಹೊರಗೆ ಬರಬೇಕು. ಇದುವೇ ಸರಳ ಸೂತ್ರ. ಪ್ರಿಯರೇ, ನಮ್ಮ ಜೀವನದ ಮಾರ್ಗವನ್ನು ನಾವು ಸತ್ಯದ ಮಾರ್ಗವಾಗಿ ನಾವು ನಡೆಸಬೇಕು. ನಮ್ಮ ಜೀವಿತದ ಮಾರ್ಗವನ್ನು ಸತ್ಯದ ಮಾರ್ಗವಾಗಿ ನಾವು ನಡೆಸಬೇಕು. ಹಾಗೆ ನಾವು ಸತ್ಯದ ಮಾರ್ಗವಾಗಿ ನಡೆಸಬೇಕಾದ್ರೆ ನಾವು ನರಕವನ್ನು ತಪ್ಪಿಸಿಕೊಳ್ತೇವೆ, ನರಕದಿಂದ ನಾವು ದೂರವಾಗ್ತೇವೆ. ಜೀವನದ ಮಾರ್ಗ ಪರಿಶುದ್ಧವಾದ ಜೀವನ ಮಾರ್ಗವಾಗಿರಬೇಕು. ಪ್ರೀತಿ ತುಂಬಿದಂತಹ ಜೀವನ, ಕ್ಷಮೆ ತುಂಬಿದಂತಹ ಜೀವನ, ಸಹನೆ ತುಂಬಿದಂತಹ ಜೀವನ, ಪಾಪವನ್ನು ತೊರೆದಂತಹ ಜೀವನ, ಸನ್ನಡತೆಯ ಜೀವನ. ಹೌದು ಪ್ರಿಯರೇ, ಹೀಗೆ ನಮ್ಮ ಜೀವಿತದಲ್ಲಿ ನಾವು ಹೊಸ ಜೀವನವನ್ನು ಆರಂಭಿಸುವಾಗ, ಹೊಸ ಜೀವನವನ್ನು ನಾವು ಪ್ರಾರಂಭಿಸುವಾಗ, ಹೊಸ ಜೀವನದ ಪಯಣದಲ್ಲಿ ನಾವು ಸಾಗುವಾಗ ನಾವು ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಪ್ರಿಯರೇ, ನರಕವೆಂಬುದು ಇದೆ ಎಂಬುದು ನಮಗೆ ವೇದವಾಕ್ಯ ಹೇಳುತ್ತದೆ. ಹೌದು,
ಆದರೆ ಆ ನರಕ ಎಂಬುದಕ್ಕೆ ನಾವು ಭಯಪಡಬಾರದು. ಯಾಕೆಂದರೆ ನರಕ ಎಂಬುದು ತನ್ನಷ್ಟಿಗೆ ತಾನಿದೆ. ಆದರೆ ನಾನು ದೇವರೊಂದಿಗೆ ಐಕ್ಯವಾಗಿ ದೇವರ ವಾಕ್ಯದೊಂದಿಗೆ ನಾನು ಜೀವಿಸುವುದಾದರೆ, ದೇವರ ವಾಕ್ಯವನ್ನು ಅನುಸರಿಸುವುದಾದರೆ ಆ ನರಕಕ್ಕೂ ನನಗೂ ಯಾವ ಸಂಬಂಧವೂ ಸಹ ಇರುವುದಿಲ್ಲ, ಯಾವ ಸಂಬಂಧಗಳು ಸಹ ಇರುವುದಿಲ್ಲ. ಪ್ರಿಯರೇ, ಲೂಕನ ಶುಭ ಸಂದೇಶದಲ್ಲಿ ನಾವು 12ನೇ ಅಧ್ಯಾಯದಲ್ಲಿ ನಾವು 4-5 ವಾಕ್ಯಗಳನ್ನ ನಾವು ನೋಡಬೇಕಾದ್ರೆ ಅಲ್ಲಿ ಹೇಳ್ತದೆ, ತಂದೆ ದೇವರಿಗೆ ನಾವು ಹೆದರಬೇಕು, ದೇವರಿಗೆ ನಾನು ಹೆದರಬೇಕು. ದೈವ ಭಯವೇ ಜ್ಞಾನಕ್ಕೆ ಮೂಲ. ದೈವ ಭಯವೇ ಜ್ಞಾನಕ್ಕೆ ಮೂಲ. ನನಗೆ ದೈವ ಭಯ ಬರುವಾಗ ನಾನು ಪಾಪ ಮಾಡಲಿಕ್ಕೆ ಆಗುವುದಿಲ್ಲ. ಪಾಪ ಮಾಡಲಿಕ್ಕೆ ಆಗದೇ ಇದ್ದಾಗ ನಾನು ನರಕಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ದೈವ ಭಯವೆಂಬುದು ನಮ್ಮಲ್ಲಿ ಪ್ರಾರಂಭವಾಗಬೇಕು. ದೇವರು ನನ್ನನ್ನು ನೋಡುತ್ತಾರೆ ಎಂಬುದೇ ದೈವ ಭಯ. ಯಾವಾಗ ನನ್ನ ಮನಸ್ಸಿನಲ್ಲಿ ದೇವರು ನನ್ನನ್ನು ನೋಡುತ್ತಾರೆಪ್ಪ, ದೇವರು ನನ್ನನ್ನು ನೋಡ್ತಾ ಇದ್ದಾರೆ ಎಂಬುದು ಯಾವಾಗ ನನ್ನ ಮನಸ್ಸಿನಲ್ಲಿ ಬಿತ್ತಲ್ಪಡುತ್ತದೋ ಅಲ್ಲಿ ಅದು ನನ್ನನ್ನ ನಿಮ್ಮನ್ನ ನರಕದಿಂದ ತಪ್ಪಿಸುತ್ತದೆ. ಪ್ರಿಯರೇ, ಈ ಸಾಮಾಜಿಕವಾಗಿ ಈ ಪ್ರಾಪಂಚಿಕವಾಗಿ ನಾವು ಚಿಂತಿಸುವುದಾದರೆ, ನರಕ ಎಂದು ಚಿಂತಿಸುವುದಾದರೆ ನಮ್ಮ ಜೀವನವೇ ಒಂದು ನರಕ. ಕುಟುಂಬದಲ್ಲಿ ಸಮಾಧಾನವಿಲ್ಲ, ಅದೊಂದು ನರಕ. ಸಂತೋಷವಿಲ್ಲ, ಅದೊಂದು ನರಕ. ಕಚ್ಚಾಟ ಕಿತ್ತಾಟಗಳು, ಅದೊಂದು ನರಕ. ಹೌದು ಪ್ರಿಯರೇ, ಎಲ್ಲವೂ ಇದೆ, ಶಾಂತಿ ಇಲ್ಲ, ಅದೊಂದು ನರಕ. ಪ್ರಿಯ, ನರಕವನ್ನು ನಾವು ಸತ್ತ ಮೇಲೆ ಸ್ವರ್ಗದಲ್ಲಿ ಕಾಣಬೇಕೆಂಬುದು ಬೇರೆ ವಿಷಯ. ಆದರೆ ಈ ನಿಜ ಜೀವಿತದಲ್ಲಿಯೇ ನಾವು ಅನೇಕ ನರಕವನ್ನು ಕಾಣುತ್ತೇವೆ. ಒಬ್ಬ ಮನುಷ್ಯನಿಗೆ ಸಮಾಧಾನವು ಶಾಂತಿ ಇಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ನರಕ ಯಾವುದು? ರಾತ್ರಿ ಮಲಗಿ ಕಣ್ಣು ಮುಚ್ಚಿ ಮಲಗಿದ್ರೆ ನಿದ್ರೆ ಬರಲಿಲ್ಲ ಅಂದ್ರೆ ಅದಕ್ಕಿಂತ ನರಕ ದೊಡ್ಡದು ಯಾವುದು? ಅದಕ್ಕಿಂತ ದೊಡ್ಡ ನರಕ ಯಾವುದು? ಹೌದು ಪ್ರಿಯರೇ, ಪ್ರಾಪಂಚಿಕವಾಗಿ ನಾನು ಅನುಭವಿಸುವ ನರಕ ಯಾತನೆ, ಸತ್ತ ಮೇಲೆ ನಾನು ಅನುಭವಿಸುವಂತ ನರಕ ಯಾತನೆಗಳ ವ್ಯತ್ಯಾಸಗಳಲ್ಲಿ ಸ್ವಲ್ಪವೇ ಹೆಚ್ಚು ಕಡಿಮೆ, ಹೆಚ್ಚಲ್ಲ. ಹಾಗೆ ನಾನು ದೇವರಿಗೆ ಹೆದರಬೇಕು. ನಾನು ಯಾವಾಗ ದೇವರಿಗೆ ಹೆದರುತ್ತೇನೋ, ದೇವರಿಗೆ ಹೆದರಿಕೆಯುಳ್ಳವನಾಗಿ ನಾನು ಜೀವಿಸುತ್ತೇನೋ, ದೇವರಿಗೆ ನಾನು ಭಯಪಡುವಾಗ ನಾನು ನರಕದಿಂದ ದೂರ ಆಗುತ್ತೇನೆ. ದೇವರಿಗೆ ಭಯಪಡುವಾಗ ನಾವು ನರಕದಿಂದ ದೂರ ಆಗುತ್ತೇವೆ. ಪ್ರಿಯರೇ, ನಾವು ದೇವರಿಗೆ ಭಯಪಡುವಂತ ಮಕ್ಕಳಾಗಬೇಕು. ದೇವರು ನನ್ನನ್ನು ನೋಡುತ್ತಾರೆ ಎಂಬುವಂತ ಭಯ ನಮ್ಮಲ್ಲಿ ಕಾಡಬೇಕು. ಯಾಕೆಂದ್ರೆ ನೋಡಿ, 12ನೇ ಅಧ್ಯಾಯ ಲೂಕನ ಶುಭ ಸಂದೇಶದಲ್ಲಿ ನಾವು ಧ್ಯಾನಿಸೋದ 4ನೇ ವಾಕ್ಯ ಹೇಳಿದ್ರೆ, ಗೆಳೆಯರೇ ನನ್ನ ಮಾತಿಗೆ ಕಿವಿಗೊಡಿ, ದೇವರಿಗೆ ಭಯಪಡಿರಿ, ಮನುಷ್ಯನಿಗಲ್ಲ ದೇವರಿಗೆ ಭಯಪಡಿರಿ. ನಿಮ್ಮನ್ನು ಒಡೆಯಲು ಬರುವ ಮನುಷ್ಯನಿಗಲ್ಲ, ಕೊಲೆ ಮಾಡಲು ಬರುವ ಮನುಷ್ಯನಿಗಲ್ಲ, ದೇಹಾತ್ಮಗಳು ಎರಡನ್ನೂ ಸಹ ಕೊಂದು ತನ್ನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವನಿಗೆ ಭಯಪಡಿರಿ. ಹೌದು ಪ್ರಿಯರೇ, ನಾವು ಭಯಪಡಬೇಕು, ದೇವರ ವಾಕ್ಯಕ್ಕೆ ಭಯಪಡಬೇಕು. ಮತ್ತೆ ನಾವು ನೋಡೋದಾದ್ರೆ ಪ್ರಿಯರೇ, ಪಾಪ ಜೀವಿತದಲ್ಲಿ ಪಾಪ ಸ್ತ್ರೀಯರಿಂದ ನಾವು ದೂರ ಆಗಬೇಕು. ಆವಾಗ ನಾವು ನರಕದಿಂದ ತಪ್ಪಿಸಿಕೊಳ್ಳುತ್ತೇವೆ. ಜಾರ ಸ್ತ್ರೀಯಿಂದ ತಪ್ಪಿಸಿಕೊಳ್ಳುವುದು ಅವಳ ಕಣ್ಣೋಟವನ್ನು ನೋಡಿ, ಅವಳ ಮೈಮಾಟವನ್ನು ನೋಡಿ, ಅವಳ ಸೌಂದರ್ಯವನ್ನು ನೋಡಿ, ಅವಳ ದೇಹವನ್ನು ಸವಿ ಉಣ್ಣುವ ಚಿಂತನೆಗಳ ನಿಮಿತ್ತವಾಗಿ ಅವಳ ಕೈಗೆ ಸಿಕ್ಕಿ ನಾನು ಪಾಪದ ದೆಸೆಯಲ್ಲಿ ಹೋಗುವಾಗ ನಾನು ನರಕಕ್ಕೆ ಸಿಕ್ಕಿಕೊಳ್ಳುತ್ತೇನೆ. ಆದರೆ ಅವಳಿಂದ ನಾನು ತಪ್ಪಿಸಿಕೊಳ್ಳುವಾಗ ಅದು ನಾನು ನರಕದಿಂದ ತಪ್ಪಿಸಿಕೊಳ್ಳುವಂತ ಒಂದು ಹಾದಿಯಾಗಿರುತ್ತದೆ. ಪ್ರಿಯರೇ, ನಾನು ಹೇಳಿದೆ, ವಾಸ್ತವಿಕ ಪ್ರಪಂಚದಲ್ಲಿ ನಾವು ಧ್ಯಾನಿಸುವುದಾದರೆ ನರಕ ಎಂಬುದಾಗಿ ನೋಡಿ, ಇಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ಧ್ಯಾನಿಸಬೇಕಾದ್ರೆ 7ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು 27ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಜಾರಸ್ತ್ರೀಯನ್ನು ಕುರಿತು ತುಂಬಾ ಸುಂದರವಾಗಿ ಹೇಳುತ್ತದೆ. ಅಂದ್ರೆ ಈ ನರಕ ಯಾತನೆ, ನೀನು ಒಂದು ವ್ಯಭಿಚಾರಿ ಸ್ತ್ರೀಯರೊಡನೆ ವ್ಯಭಿಚಾರಿಗಳೊಡನೆ
ನೀನು ಸಂಬಂಧವನ್ನು ಬೆಳೆಸಿಕೊಳ್ಳುವಾಗ, ವ್ಯಭಿಚಾರ ಜೀವನವನ್ನು ಮಾಡುವಾಗ, ಆ ವ್ಯಭಿಚಾರದ ಜೀವಿತದ ನಿಮಿತ್ತವಾಗಿ ನಿನಗಿರುವಂತಹ ಹಣ, ಆಸ್ತಿ, ಅಂತಸ್ತು, ಸ್ಥಾನ, ಮಾನಗಳನ್ನೆಲ್ಲ ಕಳೆದುಕೊಳ್ಳುವಾಗ ಪ್ರೇರೆ ಅದು ನರಕವಾಗಿರುತ್ತದೆ. ಒಂದು ಹೆಣ್ಣಿನ ಕಾಮನೆಯ ನಿಮಿತ್ತವಾಗಿ, ಆಕೆಯ ದೇಹದ ಸುಖಕ್ಕಾಗಿ ನಾನು ನನಗಿರುವುದೆಲ್ಲವನ್ನು ಕಳೆದುಕೊಳ್ಳುವಾಗ ಅದು ನರಕ ಯಾತನೆಯಾಗಿರುತ್ತದೆ. ವೈಯಕ್ತಿಕ ಬದುಕಿನಲ್ಲಿ, ವೈಯಕ್ತಿಕ ಜೀವಿತದಲ್ಲಿ, ಕೌಟುಂಬಿಕ ಜೀವಿತದಲ್ಲಿ, ಸಮಾಜದಲ್ಲಿ ನಮ್ಮನ್ನು ನೋಡುವ ಪ್ರತಿಯೊಬ್ಬನು ಸಹ ಒಂದು ವ್ಯಭಿಚಾರಿಯರೊಡನೆ, ಒಂದು ಜಾರರಿಯರೊಡನೆ ಸಹವಾಸ ಮಾಡುವಾಗ ಅದು ಅವನ ಜೀವಿತದಲ್ಲಿ ನರಕ ಯಾತನೆಯಾಗಿರುತ್ತದೆ. ಕೊಟ್ಟು ಎಲ್ಲವನ್ನ ಕೊನೆಗೆ ಕಳೆದುಕೊಂಡು ಬಿಡುತ್ತಾನೆ. ಅವನು ತನಗಿರುವುದೆಲ್ಲವನ್ನ ಕಳೆದುಕೊಂಡು ರಸ್ತೆಗೆ ಬರುತ್ತಾನೆ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ನೀನು ಈ ಜಾರ ಸ್ತ್ರೀಯಿಂದ, ಈ ವ್ಯಭಿಚಾರ ಸ್ತ್ರೀಯಿಂದ ನೀನು ತಪ್ಪಿಸಿಕೊಳ್ಳುವುದಾದರೆ ನೀನು ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ನರಕವನ್ನು ತಪ್ಪಿಸಿಕೊಳ್ಳಬಹುದು ಪ್ರಿಯರೇ. ನರಕಾಗ್ನಿಗೆ ಗುರಿಯಾಗಲು ಕಾರಣ ನಾವಾಗಿದ್ದೇವೆ. ನಮ್ಮ ಪಾಪಗಳಾಗಿದೆ, ನಮ್ಮ ಬಲಹೀನತೆಗಳಾಗಿದೆ, ನಮ್ಮ ಕ್ರೂರತನವು, ನಮ್ಮ ಕೆಟ್ಟತನವೂ ಸಹ ಆಗಿದೆ. ಅದರಿಂದ ನರಕದಿಂದ ನಾನು ದೂರ ಆಗಲು ಅನೇಕ ವಿಧಾನಗಳು ನಮ್ಮ ಮುಂದೆ ಇದೆ, ಅನೇಕ ವಾಕ್ಯಗಳು ನಮ್ಮ ಮುಂದೆ ಇದೆ. ನೋಡಿ, ಒಂದು ಯೋಹಾನನಿಗೆ ಬರೆದಂತಹ ಪತ್ರವನ್ನು ಸಹ ನಾವು ಧ್ಯಾನಿಸಬೇಕಾದ್ರೆ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಹಲ್ಲೆಲೂಯಾ ಹಲ್ಲೆಲೂಯಾ, ಆಗ ನಾನು ನರಕದಿಂದ ತಪ್ಪಿಸಿಕೊಳ್ಳುತ್ತೇನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಪ್ರಿಯರೇ, ನಾವು ನರಕದಿಂದ ತಪ್ಪಿಸಿಕೊಳ್ಳಬೇಕು. ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಶರೀರ ಭಾವನೆಗೆ ಒಳಪಡದಿರುವಾಗ, ಶರೀರದ ಆಸೆ ಆಕಾಂಕ್ಷೆಗಳಿಗೆ ನಾವು ಗುಲಾಮರಾಗದೆ ಹೋಗುವಾಗ, ನೋಡಿ, ಅನೇಕ ಪಾಪಗಳು ನಮ್ಮನ್ನು ನರಕಕ್ಕೆ ಹೇಗೆ ಕೇಳಬಹುದು. ಬ್ರದರ್, ಕುಡಿಯೋದ್ರಿಂದ ನರಕಕ್ಕೆ ಹೋಗ್ತೇವಾ? ಬ್ರದರ್, ವ್ಯಭಿಚಾರ ಮಾಡೋದ್ರಿಂದ ನರಕಕ್ಕೆ ಹೋಗ್ತೇವಾ? ಬ್ರದರ್, ಸುಳ್ಳು ಹೇಳೋದ್ರಿಂದ ಪ್ರಿಯರೇ, ದೇವರ ಆಜ್ಞೆಗಳನ್ನು ಉಲ್ಲಂಘಿಸುವಾಗಲೆಲ್ಲ ನಾವು ನರಕಕ್ಕೆ ಸಿದ್ಧರಾಗಿರ್ಬೇಕು. ಅದು ನರಕಕ್ಕೆ ಸಿದ್ಧತೆ. ಯಾಕೆಂದರೆ ದೇವರ ಆಜ್ಞೆಗಳನ್ನು ನಾನು ಉಲ್ಲಂಘಿಸುವುದೇ ಮಹಾಪಾಪ. ಆ ದೇವರ ಆಜ್ಞೆಯಿಂದ ನಾವು ಉಲ್ಲಂಘಿಸುವುದರಿಂದ ನಾನು ನರಕಕ್ಕೆ ಗುರಿಯಾಗುತ್ತೇನೆ ಎಂಬುವಂತಹ ಮನವರಿಕೆ ನಮಗೆ ಆಗಬೇಕು. ಹೌದು ಪ್ರಿಯರೇ, ಜೀವನದಲ್ಲಿ ನಮಗೆ ಅನೇಕ ಅನುಭವಗಳಿದೆ. ಪ್ರಿಯರೇ, ಈ ನರಕ ಎಂಬುವಂತ ವಿಷಯದಲ್ಲಿ ತೆಗೆದುಕೊಳ್ಳುವಾಗ ಇಲ್ಲಿ ಯಾರಿಗೂ ಸಹ ಡಿಸ್ಕೌಂಟ್ ಇಲ್ಲ. ನರಕದ ವಿಷಯದಲ್ಲಿ ಯಾರಿಗೂ ಸಹ ಡಿಸ್ಕೌಂಟ್ ಇಲ್ಲ. ಪ್ರತಿಯೊಬ್ಬರನ್ನ ಒಂದೇ ತಕ್ಕಡಿಯಲ್ಲಿ ತೂಗಲಾಗುತ್ತದೆ. ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರನ್ನ ಪಕ್ಷಪಾತವಿಲ್ಲದೆ ಒಂದೇ ತಕ್ಕಡಿಯಲ್ಲಿ ತೂಗಿ ನ್ಯಾಯ ತೀರ್ಪನ್ನು ಕೊಡುವುದನ್ನ ನಾವು ನೋಡಬಹುದು. ಬೈಬಲ್ನ ಶ್ರೀಪುಟವನ್ನು ತೆಗೆದುಕೊಳ್ಳುವಾಗ ಅನೇಕ ಕಡೆ ಪ್ರಿಯರೇ, ಈ ನರಕದ ಚಿಂತೆಗಳನ್ನ ನಾವು ಚಿಂತಿಸಬಹುದು. ದೇವರಿಗೆ ಅವಿಧೇಯರಾಗಿ ಹೋಗುವಾಗ ನೋಡಿ, ಏದೇನ್ ತೋಟದಲ್ಲಿ ಆದಾಮ ಅವಳಿದ್ರು, ಇಬ್ರು ಸಹ ಇದ್ರು, ಪಾಪ ಮಾಡಿದ್ರು, ನರಕಕ್ಕೆ ಹೋದ್ರ? ದೇವರಿಗೆ ಅವಿಧೇಯರಾದ್ರು, ನರಕಕ್ಕೆ ಹೋದ್ರ? ಯಾವುದು ನರಕವಾಗಿತ್ತು ಆದಾಮ ಅವಳಿಗೆ? ಯಾವುದಾಗಿತ್ತು ಆದಾಮ ಅವಳಿಗೆ ನರಕ? ಏದೇನ್ ತೋಟದಿಂದ ಬಹಿಷ್ಕರಿಸುವುದಾಗಿತ್ತು ಅವರಿಗೆ ನರಕ. ದೇವರೊಂದಿಗೆ ಜೀವಿಸುವಂತಹ ಜೀವಿತದಿಂದ ಬಹಿಷ್ಕರಿಸಲ್ಪಟ್ಟರು, ಅದುವೇ ನರಕ. ದೇವರೊಂದಿಗೆ ಜೀವಿಸುವ ಜೀವಿತದಿಂದ, ಏದೇನ್ ತೋಟದಿಂದ ಅವರಿಗಾಗಿ ನಿರ್ಮಿಸಲಾದಂತ ಆ ಪ್ರದೇಶದಿಂದ ಅವರನ್ನ ಹೊರಗಟ್ಟಿದರು, ಅದೇ ನರಕ. ಶಾಪಗಳನ್ನು ಪಡೆದುಕೊಂಡರು, ಅದೇ ನರಕ. ಸೈತಾನನಿಗೆ ಒಂದು ಶಾಪ, ಅವ್ವಳಿಗೆ ಒಂದು ಶಾಪ, ಆದಾಮನಿಗೆ ಒಂದು ಶಾಪವನ್ನು, ಅದು ನರಕ. ಹೆಂಡತಿಯ ಮಾತನ್ನು, ಸಹಪಾಠಿಯ ಮಾತನ್ನು ಕೇಳಿ ದೇವರಿಗೆ ಅವಿಧೇಯರಾದ ಕಾರಣ ಆದಾಮನನ್ನು ದೇವರು ಶಪಿಸಿದರು. ಇನ್ನು ನೀನು ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟಪಟ್ಟು ನಿನ್ನ ಹೆಂಡತಿ ಮಕ್ಕಳನ್ನ ಸಾಕಬೇಕು. ಇದು ಒಂದು ನರಕ. ಏದೇನ್ ತೋಟದಲ್ಲಿ ಚೆನ್ನಾಗಿ ತಿಂದು ಸಂತೋಷವಾಗಿ, ಆ ಏದೇನ್ ತೋಟದಲ್ಲಿ ಉಲ್ಲಾಸವಾಗಿ ದೇವರೊಡನೆ, ದೇವರ ಸಪ್ಪಳದೊಂದಿಗೆ, ದೇವರ ಶಬ್ದದೊಂದಿಗೆ ಬಾಂಧವ್ಯದಲ್ಲಿ ಜೀವಿಸ್ತಾ ಇದ್ರು. ಸ್ವರ್ಗ ರಾಜ್ಯವಾಗಿತ್ತು.
ದೇವರಿಗೆ ಅವಿಧೇಯರಾಗುವಾಗ ಅವರು ಬಹಿಷ್ಕರಿಸಲ್ಪಟ್ಟರು. ಈ ಭೂಲೋಕಕ್ಕೆ ಬಹಿಷ್ಕರಿಸಲ್ಪಟ್ಟರು. ಈ ಭೂಲೋಕವೇ ಒಂದು ನರಕಕ್ಕೆ ಸಮಾನ. ಯಾಕೆಂದರೆ ಈ ಭೂಲೋಕದಲ್ಲಿ ಪಾಪವು ಉದ್ಭವವಾಗುತ್ತದೆ. ಪಾಪವು ಎಲ್ಲಿಂದ ಉತ್ಪತ್ತಿ ಆಯಿತು? ಈ ಭೂಲೋಕದಿಂದ ಉತ್ಪತ್ತಿ ಆಯಿತು, ಪರಲೋಕದಿಂದ ಅಲ್ಲ. ಪ್ರಚೋದನೆಗಳಿಂದ ಉತ್ಪತ್ತಿ. ಇವತ್ತು ನೋಡಿ, ಪಾಪವು ಎಲ್ಲೆಡೆ ಬಿತ್ತಲ್ಪಡುತ್ತಾ ಇದೆ. ಪಾಪವು ಹೆಚ್ಚುತ್ತಾ ಇದೆ ಲೋಕದಲ್ಲಿ. ಎಲ್ಲಿಂದ ಬರುತ್ತದೆ ಪಾಪ? ಈ ಲೋಕದ ಅಧಿಪತಿಯಾಗಿರುವ ಸೈತಾನನ ನಿಮಿತ್ತವಾಗಿ ಪಾಪವು ಉಲ್ಪಣವಾಗುತ್ತಾ ಇದೆ. ಎಲ್ಲರಲ್ಲಿಯೂ ದ್ವೇಷ, ಮತ್ಸರ, ಹಗೆತನ, ಹೋರಾಟ, ಕೊಲೆ ಇವೆಲ್ಲವೂ ಸಂಭವಿಸುತ್ತಾ ಇದೆ. ಅಶಾಂತಿ, ಅಸಮಾಧಾನ, ಭೂಕಂಪ, ಕ್ಷಾಮಡಾಮರಗಳು ಇವೆಲ್ಲವೂ ನರಕ ಯಾತನೆ ಆಗಿದೆ. ಜೀವಂತ ನರಕ ಯಾತನೆ ಆಗಿದೆ. ನಮ್ಮೆಲ್ಲರ ಜೀವಂತ ನರಕ ಯಾತನೆ. ಪ್ರಿಯರೇ, ಈ ಭೂಲೋಕವೇ ಒಂದು ನರಕ. ಎರಡನೆಯದಾಗಿ ನಾವು ಕುಟುಂಬದಲ್ಲಿ ಅನುಭವಿಸುವಂಥದ್ದು ಮೊದಲನೇ ನರಕ. ಪತಿ ಪತ್ನಿಯರಲ್ಲಿ ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ, ಮಕ್ಕಳ ನಿಮಿತ್ತವಾಗಿ ಅಥವಾ ಯಾವುದೇ ಒಂದು ಜೀವಿತದಲ್ಲಿ ತಪ್ಪಿನ ನಿಮಿತ್ತವಾಗಿ ನಾವು ಅನುಭವಿಸುವಂಥದ್ದು ಮೊದಲನೇ ನರಕ. ಎರಡನೇದು, ಈ ಭೂಲೋಕದ ಪಾಪದ ದೆಸೆಗಳಿಂದ ನಾವು ಅನುಭವಿಸುವಂಥದ್ದು ಎರಡನೆಯ ನರಕ. ಈ ಲೋಕವು ನಮ್ಮನ್ನು ಆಕರ್ಷಿಸುತ್ತದೆ, ತನ್ನತ್ತ ಆಕರ್ಷಿಸುತ್ತದೆ, ಪಾಪದತ್ತ ಆಕರ್ಷಿಸುತ್ತದೆ. ಈ ಲೋಕ ಪಾಪದತ್ತ ಆಕರ್ಷಿಸುತ್ತದೆ. ಈ ಲೋಕ ಇವತ್ತು ನಾವು ಟಿವಿ ಮಾಧ್ಯಮವನ್ನಾಗಲಿ ಸಿನಿಮಾ ಮಾಧ್ಯಮಗಳನ್ನಾಗಲಿ ನಾವು ನೋಡುವುದಾದರೆ, ಪ್ರಿಯರೇ, ಈ ಪಾಪವೆಂಬುದು ಎಷ್ಟರ ಮಟ್ಟಿಗೆ ಮನುಷ್ಯನನ್ನು ಆಕರ್ಷಿಸುತ್ತಾ ಇದೆ. ನಾವು ನೋಡಿದೆವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ 10ರಿಂದ ನಾವು 17-27 ವಾಕ್ಯಗಳನ್ನು ಧ್ಯಾನಿಸಬಹುದು. ಅಲ್ಲಿ ಜಾರಸ್ತ್ರೀಯಿಂದ ನೀನು ದೂರ ಆಗು, ಆಗ ನೀನು ಪಾಪದಿಂದ ನರಕದಿಂದ ತಪ್ಪಿಸಿಕೊಳ್ಳುತ್ತೀಯಾ ಎಂಬುದಾಗಿ. ಪ್ರಿಯರೇ, ಇವತ್ತು ನಾವು ಪ್ರಪಂಚದಲ್ಲಿ ನೋಡುವುದಾದರೆ ಇಡೀ ವಿಶ್ವವೇ ಕಾಮಕತ ಚೆಲ್ಲಾಟದಲ್ಲಿ ತೊಡಗಿದೆ. ಇಡೀ ವಿಶ್ವದಲ್ಲಿ ಸೈತಾನನು ಅತಿ ಸರಾಗವಾಗಿ, ಸರಳವಾಗಿ, ಈಸಿಯಾಗಿ ತನ್ನ ನರಕ ರಾಜ್ಯದತ್ತ, ಪಾತಾಳದತ್ತ ಆಕರ್ಷಿಸುವಂತಹ ಪಾಪವಾಗಿದೆ ವ್ಯಭಿಚಾರ. ನಗ್ನತೆಗಳು, ಕಾಮಾಭಿಲಾಷೆಗಳು, ತಾಯಿ ಎಂಬ, ಮಗಳು ಎಂಬ, ಅಕ್ಕ ಎಂಬ, ತಂಗಿ ಎಂಬ, ಅಣ್ಣ ಎಂಬ ಭೇದ ಭಾವಗಳಿಲ್ಲ. ಕಾಮುಕತೆ ಎಂಬುದು ಹಾವಿನ ಎಡೆಯಂತೆ ತಲೆ ಎತ್ತಿ ನಿಂತಿದೆ. ರಸ್ತೆಯಲ್ಲಿ ನೋಡುವವರೆಲ್ಲರನ್ನ ಕಾಮುಕ ಕಣ್ಣುಗಳಿಂದ ನೋಡುವ ಕಾಮುಕ ಕಣ್ಣು. ಎತ್ತ ತಾಯಿಗೆ ಸಮಾನವಾಗಿದ್ದರು, ಮಗಳಿಗೆ ಸಮಾನವಾಗಿದ್ದರು, ಒಡ ಹುಟ್ಟಿದವರಿಗೆ ಸಮಾನವಾಗಿದ್ದರು. ನೋಡುವ ಪ್ರತಿಯೊಬ್ಬ ಸ್ತ್ರೀಯಲ್ಲಿ ಕಾಮುಕತೆ, ಆಕರ್ಷಣೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ನಮ್ಮ ಜೀವಿತದಲ್ಲಿ ತುಂಬಾ ಆಳವಾಗಿ ಚಿಂತಿಸಬೇಕಾದಂತಹ ಸಂಗತಿಗಳಾಗಿದೆ. ನಾವು ಚಿಂತಿಸಬೇಕು. ನರಕ, ಈ ಲೋಕ ಇವತ್ತು ನರಕವಾಗಿದೆ. ಎಲ್ಲಿ ನೋಡಿ ಇದೇ ನರಕ, ಪಾಪದ ನರಕ. ಇನ್ನೊಂದೆಡೆ ಕುಡಿತದ ನರಕ, ಇನ್ನೊಂದೆಡೆ ರಕ್ತಪಾತದ ನರಕ. ಪ್ರಿಯರೇ, ಈ ನರಕವೆಂಬುದು ನಮ್ಮಲ್ಲಿಯೇ ಇದೆ. ನಾನು ಹೇಳಿದೆ, ಮೊದಲನೇ ನರಕ ಕುಟುಂಬದಲ್ಲಿ, ಎರಡನೇ ನರಕ ಪ್ರಪಂಚದಲ್ಲಿ. ಹೌದು, ನಮ್ಮ ಪಾಪಗಳ ದೆಸೆಯಿಂದ ನರಕ. ತಿಳಿದುಕೋ ಪ್ರಿಯರೇ, ನಾವು ತುಂಬಾ ಆಳದಿಂದ ನಾವು ಚಿಂತಿಸ್ತಾ ಇದ್ದೇವೆ. ವ್ಯಭಿಚಾರನಿಗೆ ಬಲಿಯಾಗಬೇಡ. ಕುಡಿತಕ್ಕೆ ಬಲಿಯಾಗಬೇಡ. ಕುಡಿಯುವುದು ತಪ್ಪಲ್ಲ, ಕುಡಿಯುವುದು ಯಾವ ಕಾರಣಕ್ಕೂ ತಪ್ಪಲ್ಲ. ಕುಡಿಯುವುದು ಪಾಪವೇ ಅಲ್ಲ. ಯೇಸುಸ್ವಾಮಿ ಎಲ್ಲಿ ಹೇಳಿಲ್ಲ ಕುಡಿಯುವುದು ಪಾಪ ಎಂಬುದಾಗಿ. ದೇವರ ವಾಕ್ಯ ಎಲ್ಲಿ ಹೇಳಿಲ್ಲ ಕುಡಿಯುವುದು ಪಾಪ ಎಂಬುದಾಗಿ. ಕುಡಿಯುವುದು ಪಾಪವೇ ಅಲ್ಲ. ಎಷ್ಟು ಬೇಕಾದರೂ ಕುಡಿಬಹುದು.
ಯಾವಾಗ ಕುಡಿತ ಪಾಪವಾಗಿ ಮಾರ್ಪಾಡಾಗುತ್ತದೆ? ಕುಡಿದು ನಾ ಮತ್ತನಾಗುವಾಗ, ನನ್ನ ಬಾಯಿಂದ ಬರುವ ನೀಚ ಮಾತುಗಳ ನಿಮಿತ್ತವಾಗಿ ಪಾಪವು ಪ್ರಾರಂಭವಾಗುತ್ತದೆ. ಕುಡಿತದ ದೆಸೆಯಿಂದ, ಆ ಕುಡಿತದ ಅಮಲಿನಿಂದ ಒಡಹುಟ್ಟಿದವರು ಅಥವಾ ಎತ್ತ ತಾಯಿ ಸಹೋದರಿ ಎಂಬುದನ್ನು ಮರೆತು ಲೈಂಗಿಕತೆಯ ಜೀವಿತಕ್ಕೆ ಹೋಗುವಾಗ ಅದು ಪಾಪವಾಗಿ ಮಾರ್ಪಾಡಾಗುತ್ತದೆ. ಕುಡಿತದ ನಿಮಿತ್ತವಾಗಿ ಪ್ರಿಯರೇ, ನಾವು ಅವಮಾನವನ್ನ ಪಡೆಯುವಾಗ ಹಾಗೂ ಮತ್ತೊಬ್ಬರನ್ನ ಅವಮಾನಗೊಳಿಸುವಾಗ, ಕುಟುಂಬದಲ್ಲಿ ಪತ್ನಿ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡುವಾಗ ಅದು ಪಾಪವಾಗಿ ಮಾರ್ಪಾಡಾಗುತ್ತದೆ. ಕುಡಿದು ನನ್ನ ಶರೀರದಲ್ಲಿ ದೇವರು ಕೊಟ್ಟಂತ ಎಲ್ಲ ಅವಯವಗಳನ್ನ, ಕಿಡ್ನಿಯನ್ನು ಕಳೆದುಕೊಳ್ಳುವಾಗ ಅದು ಪಾಪಕ್ಕೆ ಕಾರಣ. ಯಾಕೆಂದ್ರೆ ಅದು ದೇವರ ಆಸ್ತಿ. ಈ ಶರೀರವು ದೇವರ ಆಲಯವಾಗಿದೆ, ಪವಿತ್ರಾತ್ಮರ ಆಲಯವಾಗಿದೆ. ಈ ಶರೀರವನ್ನು ನಾಶ ಮಾಡುವವನನ್ನು ನಾನು ಸಹ ನಾಶ ಮಾಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೀಗೆ ಕುಡಿದು ನನ್ನ ಅವಯವಗಳಲ್ಲಿ ನಾನು ಕಳೆದುಕೊಳ್ಳುವಾಗ, ಅವಯವಗಳನ್ನು ನಷ್ಟಪಡಿಸಿಕೊಳ್ಳುವಾಗ ಅದು ಪಾಪ. ಕುಡಿಯುವುದು ಪಾಪವಲ್ಲ, ಕುಡಿದು ನನ್ನನ್ನು ನಾನು ಕೆಡಿಸಿಕೊಳ್ಳುವಾಗ ಅದು ಪಾಪ. ದೇವರ ಈ ಅವಯವಗಳನ್ನ, ಅಂಗಾಂಗಗಳನ್ನ, ಕಿಡ್ನಿಯನ್ನ, ಲಿವರ್ಗಳನ್ನ ನಾನು ಕಳೆದುಕೊಳ್ಳುವಾಗ ಅದು ಪಾಪ. ಕುಡಿದು ನನಗಿರುವಂತಹ ಸ್ಥಾನಮಾನವನ್ನು ಕಳೆದುಕೊಳ್ಳುವಾಗ ಪಾಪ. ಕುಡಿಯುವುದು ಪಾಪವಲ್ಲ, ಆದರೆ ಕುಡಿದು ನಾನು ಮಾಡುವ ಕ್ರಿಯೆಗಳಿಂದ, ನಾನು ಮಾಡುವ ಅನಾಚಾರಗಳಿಂದ, ನಾನು ಮಾಡುವ ಅಕ್ರಮಗಳಿಂದ ಅದು ಪಾಪವಾಗಿ ಪರಿಣಮಿಸುತ್ತದೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪಾಪವು ನಮ್ಮ ಹೊಸ್ತಿಲಲ್ಲಿಯೇ ಬೇಟೆಯಾಡುತ್ತಾ ಇರುತ್ತದೆ. ನಮ್ಮನ್ನು ನರಕಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಪಾಪ ನಮ್ಮ ಮನೆಯ ಹೊಸ್ತಿಲಲ್ಲಿಯೇ ಕಾದು ನಿಂತಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಮ್ಮ ಬಾಯಿಂದ ಬರುವ ಶಬ್ದಗಳ ಮೂಲಕವಾಗಿ ಪಾಪವು ಬಿತ್ತಲ್ಪಡುತ್ತದೆ. ನಮ್ಮ ಬಾಯಿಂದ ಬರುವಂತಹ ಮಾತುಗಳ ನಿಮಿತ್ತವಾಗಿ ಎಷ್ಟೋ ಕುಟುಂಬಗಳು ಒಡೆಯುವುದರ ಕಾರಣವಾಗಿ ಪಾಪವು ಅಲ್ಲಿ ಬಿತ್ತಲ್ಪಡುತ್ತದೆ, ಶಾಪವಾಗಿ ಮಾರ್ಪಾಡಾಗುತ್ತದೆ. ಹೌದು ಪ್ರಿಯರೇ, ಕುಡಿಯುವುದು ಪಾಪವಲ್ಲ, ಆದರೆ ಕುಡಿದು ನಾ ಮಾಡುವುದೆಲ್ಲವೂ ಪಾಪಕ್ಕೆ ಕಾರಣವಾಗುತ್ತದೆ. ಹೀಗೆ ಕುಡಿಯುವುದನ್ನು ಬಿಟ್ಟು ಬಿಡುವುದಾದರೆ ನಾನು ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಯಾಕೆಂದ್ರೆ ಒಂದು ಕುಡಿತದಿಂದ ನಾನು ನನ್ನ ಜೀವಿತದಲ್ಲಿ ಎಷ್ಟೋ ಪಾಪಕ್ಕೆ ಗುಲಾಮರಾಗಿ ಹೋಗಿಬಿಡುತ್ತೇವೆ. ಪ್ರಿಯರೇ, ಪಾಪದಿಂದ ನಾವು ತಪ್ಪಿಸಿಕೊಳ್ಳಬೇಕು. ಶರೀರ ಭಾವಕ್ಕೆ ಪಡೆದಿರುವಾಗ, ಶರೀರವು ಕೇಳುವ ಎಲ್ಲವುಗಳಿಂದ ನಾನು ದೂರ ಆಗುವಾಗ ನರಕದಿಂದ ನಾನು ದೂರ ಆಗುತ್ತೇನೆ. ಶರೀರ ಏನೇನೋ ಕೇಳ್ತದೆ, ಆದರೆ ಅವುಗಳಿಂದ ನಾನು ತಪ್ಪಿಸಿಕೊಳ್ಳಬೇಕು. ಅದಕ್ಕೆ ಈ ಲೋಕವು ಕೊಡುವ ಸುಖ ಭೋಗಗಳು ನಮ್ಮನ್ನು ನರಕಕ್ಕೆ ಕರೆದುಕೊಂಡು ಹೋಗುತ್ತದೆ. ಆದ್ರಿಂದ ಈ ಲೋಕದ ಪಾಲಿಗೆ ನಾವು ಸಾಯಬೇಕು. ಈ ಲೋಕದ ಪಾಲಿಗೆ ನಾವು ಸಾಯಬೇಕು. ಹೊಸ ಸೃಷ್ಟಿಯಾಗಿ ನಾವು ಬಾಳಬೇಕು. ಜಯ ಹೊಂದಿದವನಿಗೆ ಜಯಮಾಲೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಜಯ ಹೊಂದಿದವನಿಗೆ ಜಯಮಾಲೆ ಎಂಬುದಾಗಿ. ಪ್ರಿಯರೇ, ಈ ಜಯಮಾಲೆಯನ್ನ ನಾನು ಧರಿಸಿಕೊಳ್ಳಬೇಕೆಂದರೆ ನಾನು ನರಕದಿಂದ ತಪ್ಪಿಸಿಕೊಳ್ಳಬೇಕು. ನರಕದ ಹೋರಾಟದಿಂದ ನಾನು ಹೊರಗೆ ಬರಬೇಕು. ಪ್ರಿಯರೇ, ನನ್ನ ಮಾತಿನಿಂದ ಹೊರಡುವ ಮಾತುಗಳು ನರಕವಾಗಿ ಬದಲಾವಣೆ ಆಗುತ್ತದೆ. ನನ್ನ ಮನಸ್ಸಿನಿಂದ ಹೊರಬರುವಂತಹ ಚಿಂತನೆಗಳು ಅದು ನರಕವಾಗಿ ಬದಲಾವಣೆ ಆಗುತ್ತದೆ. ನನ್ನ ಕ್ರಿಯೆಗಳು ನರಕವಾಗಿ ಬದಲಾವಣೆ ಆಗುತ್ತದೆ. ಪ್ರತಿಯೊಂದು ವಿಷಯಗಳನ್ನ ನಾವು ಚಿಂತನೆಗೆ ತೆಗೆದುಕೊಳ್ಳಬೇಕಾದರೆ ಪ್ರಿಯರೇ, ನರಕ ಎಂಬುದು ನಮ್ಮ ಮನೆಯ ಹೊಸ್ತಿಲಲ್ಲಿಯೇ ಹೊಂಚಿ ಹಾಕಿರುತ್ತದೆ. ನಮ್ಮನ್ನು ಹೇಗೆ ಕಬಳಿಸಿ ಬಿಡಬೇಕು ಎಂಬುದಾಗಿ ಸೈತಾನ ನಮಗಾಗಿ ಕಾದು ಕುಳಿತಿದ್ದಾನೆ. ಹೇಗೆ ನನ್ನ ಜೀವಿತವನ್ನ ತನ್ನ ಸ್ವಂತವಾಗಿಸಿಕೊಳ್ಳಬೇಕೆಂಬುದಾಗಿ, ಪಾತಾಳಕ್ಕೆ ನನ್ನನ್ನ ನಿಮ್ಮನ್ನ ಸೆಳೆಯಬೇಕೆಂಬುದಕ್ಕಾಗಿ ಹಲವಾರು ವಿಧದ ಶೋಧನೆಗಳನ್ನ ನಮ್ಮ ಮುಂದೆ ಇಟ್ಟು ನಮ್ಮನ್ನು ಆಕರ್ಷಿಸುತ್ತಾ ತನ್ನದೇ ರಾಜ್ಯದೊಳಗೆ ಕರೆದುಕೊಳ್ಳಲು ಪ್ರೇರೇಪಿಸುವವನಾಗಿದ್ದಾನೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಎಚ್ಚರಿಕೆಯಿಂದಿರಿ. ಗರ್ಜಿಸುವ ಸಿಂಹದಂತೆ ಸೈತಾನನು ನಿಮ್ಮನ್ನು ಕಬಳಿಸಿ ಬಿಡಬೇಕೆಂದು ಕಾಯುತ್ತಾ ಇದ್ದಾನೆ. ಪ್ರಿಯರಿಗೆ, ನರಕ ಇದೆ. ಈ ನರಕವೆಂಬುದನ್ನು ನಮಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ನಾನು ದೇವರ ಆಜ್ಞೆಗಳನ್ನು ಪಾಲಿಸುವಾಗ, ದೇವರ ವಾಕ್ಯಗಳನ್ನ ನಾನು ಕಂಡುಕೊಂಡು ಆ ದೇವರ ವಾಕ್ಯಗಳಿಗೆ ನಾನು ಭಯಪಡುವಾಗ, ದೇವರ 10 ಆಜ್ಞೆಗಳನ್ನ ನನ್ನ ಜೀವಿತದಲ್ಲಿ
ನಾನು ಮನವರಿಕೆ ಮಾಡಿಕೊಳ್ಳುವಾಗ ನಾನು ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಈ ಲೋಕದಲ್ಲಿ ನರಕಕ್ಕೆ ಹೋಗುವಂತಹ ಕ್ರೂರವಾದ ಪಾಪ ಯಾವುದು? ನರಕಕ್ಕೆ ಸಿದ್ಧವಾದ ನಿಜವಾದ ಒಂದು ಕ್ರೂರವಾದ ಪಾಪ ಯಾವುದು? ಯಾರಿಗಾದ್ರೂ ಹೇಳಲಿಕ್ಕೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಖಂಡಿತವಾಗಿ ಗೊತ್ತಿದೆ. ಪ್ರಿಯರೇ, ನಾನು ಯಾವಾಗ ಪರರನ್ನು ಪ್ರೀತಿಸುವುದಿಲ್ಲವೋ ನಾನು ನರಕಕ್ಕೆ ಸಮಾನ. ಕಾರಣ ದೇವರ 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 ಆಜ್ಞೆಗಳಲ್ಲಿ ಶ್ರೇಷ್ಠವಾದದ್ದು ಪರರನ್ನ ಪ್ರೀತಿಸು. ಯಾವಾಗ ಈ ಆಜ್ಞೆಯನ್ನು ನಾನು ಉಲ್ಲಂಘಿಸುತ್ತೇನೋ ನಾನು ಸ್ವರ್ಗ ರಾಜ್ಯಕ್ಕೆ ಸೀಮಿತನಲ್ಲ, ನಾನು ನರಕ ರಾಜ್ಯಕ್ಕೆ ಸೀಮಿತ. ನಾನು ಪ್ರಾರ್ಥಿಸಬಹುದು, ಶುಭ ಸಂದೇಶ ಸಾರಬಹುದು, ಹಲವಾರು ಧ್ಯಾನಗಳನ್ನ ಕೇಳಬಹುದು, ಹಲವಾರು ಧ್ಯಾನಗಳಿಗೆ ಹೋಗಬಹುದು, ದಾನ ಧರ್ಮ ಮಾಡಬಹುದು, ಏನೇ ಎಲ್ಲ ಮಾಡಬಹುದು. ಆದರೆ ನಾನು ನನ್ನ ಸಹೋದರನನ್ನ, ಸಹೋದರಿಯನ್ನ, ಕುಟುಂಬವನ್ನ, ನನ್ನ ಕಣ್ಣು ಮುಂದೆ ದೇವರು ಕೊಟ್ಟಂತ ವ್ಯಕ್ತಿಗಳನ್ನ ನಾನು ಪ್ರೀತಿಸದೆ ಹೋದರೆ ನಾನು ಸ್ವರ್ಗ ರಾಜ್ಯಕ್ಕೆ ಸೀಮಿತನಾದವನು ಅಲ್ಲ. ಪ್ರೀಸಲೋ ನಾನು ಸ್ವರ್ಗ ರಾಜ್ಯಕ್ಕೆ ಸೀಮಿತನಾದವನಲ್ಲ. ಪ್ರೀತಿಸುವಾಗ ಮಾತ್ರ. ನಾನು ಪರಸ್ಪರ ಪ್ರೀತಿಸುವಾಗ ಮಾತ್ರ. ಹೌದು ಪ್ರಿಯರೇ, ಈ ಪರಸ್ಪರ ಪ್ರೀತಿ ನಮಗೆ ಬೇಕು. ನಾನು ಪರರನ್ನ ಪ್ರೀತಿಸಬೇಕು. ನಿನ್ನ ನೆರೆಯವರನ್ನ ಪ್ರೀತಿಸಬೇಕು. ಏನೇ ಮೋಸವಿರಬಹುದು, ಏನೇ ಇರಬಹುದು, ಎಷ್ಟೇ ಹೋರಾಟ ಇರಬಹುದು, ದ್ವೇಷವಿಲ್ಲದೆ ಪ್ರೀತಿಸಬೇಕು. ನಾನು ಪ್ರೀತಿಸದೆ ಹೋದರೆ ನಾನು ನರಕಕ್ಕೆ ಸಮಾನನು, ಸ್ವರ್ಗ ರಾಜ್ಯಕ್ಕೆ ಸಮಾನನಲ್ಲ. ನಾನು ನರಕವನ್ನು ತಪ್ಪಿಸಿಕೊಳ್ಳಬೇಕಾದರೆ ನಾನು ಎಲ್ಲರನ್ನ ಪ್ರೀತಿಸುವಾಗ ನಾವು ನರಕಕ್ಕೆ ಹೋಗಲು ಸಾಧ್ಯವಿಲ್ಲ, ನರಕವನ್ನು ಜಯಿಸಲು ಸಾಧ್ಯ. ಬೇರೆ ಕೆಲವು ಸಾರಿ ಪ್ರೀತಿ ಎಂದು ಹೇಳಿದ ತಕ್ಷಣ ಹಲವಾರು ಜನರಲ್ಲಿ ನಾನು ಪ್ರೀತಿಸುವುದಿಲ್ಲ, ನೀವು ಪ್ರೀತಿಸ್ತೀರಿ, ನೀವು ಪ್ರೀತಿಸುವುದಿಲ್ಲ, ನಾನು ಪ್ರೀತಿಸ್ತೇನೆ, ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗುತ್ತದೆ. ಕೆಲವು ಸಾರಿ ನೋಡಿ, ಕೆಲವು ವ್ಯಕ್ತಿಗಳೊಡನೆ ಮಾತನಾಡುವಂತ ಸಂದರ್ಭಗಳು ತಪ್ಪಿನ ಅರಿವನ್ನು ಮೂಡಿಸುವುದಕ್ಕಾಗಿ ಆಗಿರುತ್ತದೆ. ಅದು ಪಾಪವಲ್ಲ. ಪರಿವರ್ತನೆಗೆ ಕಾರಣವಾಗಿಸಲಾಗಿರುತ್ತದೆ, ಅದು ಪಾಪವಲ್ಲ. ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಹೊಸ ಮನುಷ್ಯನಾಗಿ ಬಾಳಬೇಕೆಂಬುದಕ್ಕಾಗಿ ಇರುತ್ತದೆ ಕೆಲವು ಸಾರಿ ಸಿಡುಕುಗಳು, ಅದು ಪಾಪವಲ್ಲ. ಮನಸ್ಸಿನಲ್ಲಿ ಕ್ರೂರತೆಯಿಂದ, ಮನಸ್ಸಿನಲ್ಲಿ ದ್ವೇಷದಿಂದ, ಮನಸ್ಸಿನಲ್ಲಿ ಹಗೆತನದಿಂದ ಒಂದು ವ್ಯಕ್ತಿಯನ್ನ ಮುಖವನ್ನು ಸಹ ನೋಡದೆ ಅವನನ್ನು ತಿರಸ್ಕರಿಸುತ್ತಾ, ಬಹಿಷ್ಕರಿಸುತ್ತಾ, ಅವನ ಬಗ್ಗೆ ಇಲ್ಲ ಸಲ್ಲದನ್ನು ಮಾತನಾಡುತ್ತಾ ಅವನ ನಾಶಕ್ಕಾಗಿಯೇ ಕಾದು ಕುಳಿತುಕೊಳ್ಳುವಂಥದ್ದೇ ನಿಜವಾದ ನರಕಕ್ಕೆ ಹೋಗುವ ಮಾರ್ಗ. ನಿಜವಾದ ನರಕಕ್ಕೆ ಹೋಗುವ ಮಾರ್ಗ. ಪ್ರಿಯರೇ, ಶತ್ರುತ್ವವು, ವೈರಾಗ್ಯವು ನಮ್ಮನ್ನು ಕೊಲೆಗಡುಕರನ್ನಾಗಿ ಮಾಡುತ್ತದೆ. ಆ ಕೊಲೆಗಡುಕತನವು, ಆ ವೈರಾಗ್ಯವು, ಆ ಶತ್ರುತ್ವವು ನಮ್ಮನ್ನು ದೇವರ ಸಾಮ್ರಾಜ್ಯದಿಂದ ನಮ್ಮನ್ನು ದೂರ ಮಾಡುತ್ತದೆ. ನಾವು ಶುದ್ಧೀಕರಿಸಲ್ಪಟ್ಟಂತ ನೀತಿವಂತರಾದರೆ ನಾವು ನರಕದಿಂದ ತಪ್ಪಿಸಿಕೊಳ್ಳುತ್ತೇವೆ. ನೀತಿವಂತರಾಗಿ ಜೀವಿಸಬೇಕು. ಮನೆಗೆ ಒಂದು ನ್ಯಾಯ, ಊರಿಗೆ ಒಂದು ನ್ಯಾಯ ಅಲ್ಲ. ನಿನ್ನ ಮನೆಯಲ್ಲಿ ನಿನ್ನ ಎತ್ತವರು, ನಿನ್ನ ಒಡ ಹುಟ್ಟಿದವರು ಅಥವಾ ಮಿತ್ರರು, ಬಂಧುಗಳು ಯಾರೇ ಇದ್ದರೂ ಸಹ ಪ್ರತಿಯೊಬ್ಬರ ಮುಂದೆಯೂ ಸಹ ನಾನು ನೀತಿವಂತನಾಗಿರಬೇಕು. ನಾನು ನೀತಿವಂತನಾಗಿ ಜೀವಿಸಬೇಕು. ನಾನು ನೀತಿವಂತನಾಗಿ ಜೀವಿಸುವಾಗ ನಾನು ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ನನ್ನ ಬಾಯಿಂದ ಬರುವ ಹೊಲಸು ಮಾತುಗಳಿಂದ ನಾನು ತಪ್ಪಿಸಿಕೊಳ್ಳುವಾಗ ನಾನು ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಕುಯುಕ್ತಿ ಕುತಂತ್ರಗಳಿಂದ ಮತ್ತೊಬ್ಬರ ಜೀವಿತವನ್ನು ನಾಶ ಮಾಡುವುದನ್ನು ಮನವರಿತು ನಾನು ಮಾಡುವುದು ತಪ್ಪು ಎಂದು ಅರಿತು ಅದನ್ನು ಬಿಟ್ಟು ಬಿಡುವಾಗ ನಾನು ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ.
ಕೇವಲ ದೇವರ ವಾಕ್ಯವನ್ನು ಬರೀ ಬಾಯಲ್ಲಿ ಸಾರುತ್ತಾ ಅಥವಾ ಬಾಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಕೇವಲ ಶಬ್ದವಾಗಿ ಉಳಿದು ನನ್ನ ನಿಮ್ಮ ಜೀವಿತದಲ್ಲಿ ಬದಲಾವಣೆಯೇ ಇಲ್ಲದೆ ನಾನು ಜೀವಿಸುವುದಾದರೆ ಅದು ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರಿಸಲೋ ಹೌದು ಪ್ರಿಯರೇ, ನರಕ ನಮ್ಮ ಸಮೀಪವೇ ಇದೆ. ನಮ್ಮ ಕ್ರಿಯೆಗಳಿಂದಲೇ ನರಕ ಉಂಟಾಗುತ್ತದೆ. ನರಕವು ನಮ್ಮ ಕ್ರಿಯೆಗಳಿಂದ ನನ್ನ ಮುಂದೆ ನನಗಾಗಿ ನರಕವು ತಾನಾಗಿಯೇ ಉತ್ಪನ್ನವಾಗುತ್ತದೆ. ನಾವೇ ದೇವರಿಂದ ದೂರ ಆಗುತ್ತೇವೆ. ದೇವರಿಂದ ದೂರ ಆಗುವುದೇ ನರಕ. ದೇವರಿಗೆ ಭಯಪಡದೇ ಇರುವುದೇ ನರಕ. ದೇವರಿಗೆ ಅವಿಧೇಯರಾಗುವುದೇ ನರಕ. ಇವೆಲ್ಲವನ್ನ ನಾವು ಕೌಟುಂಬಿಕ ಜೀವಿತದಲ್ಲಿ ಅನುಸರಿಸದೆ ಹೋಗುವಾಗ ಅದು ನರಕವಾಗಿ ಮಾರ್ಪಾಡಾಗುತ್ತದೆ. ಅದರಿಂದ ನಾನು ನರಕದಿಂದ ತಪ್ಪಿಸಿಕೊಳ್ಳಬೇಕಾದರೆ ನನಗೆ ವಿಧೇಯತೆ ಬೇಕು. ಎತ್ತವರ ಮುಂದೆ ವಿಧೇಯತೆ, ಪತಿ ಪತ್ನಿಯರಲ್ಲಿ ವಿಧೇಯತೆ, ಸಮೂಹದಲ್ಲಿ ವಿಧೇಯತೆ. ಪ್ರಿಯರೇ, ಈ ನಮ್ಮ ಜೀವಿತದಲ್ಲಿ ಮರಣದ ಕೊನೆಯ ಕ್ಷಣದವರೆಗೂ ವಿಧೇಯತೆಯುಳ್ಳವರಾಗಿ ನಾವು ಜೀವಿಸಬೇಕು. ವಿಧೇಯತೆಯುಳ್ಳವರಾಗಿ ನಾವು ಜೀವಿಸುವಾಗ ನಾವು ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಪ್ರಿಯರೇ, ಈ ನರಕ ಯಾರನ್ನು ಸಹ ಬಿಡುವುದಿಲ್ಲ. ಪ್ರಿಯರೇ, ಯಾರನ್ನು ಸಹ ಬಿಡುವುದಿಲ್ಲ. ಪ್ರಿಯರೇ, ನೋಡಿ, ಎಷ್ಟೋ ಜನ ಸಾಯ್ತಾರೆ, ಹೌದಲ್ಲ? ಎಷ್ಟೋ ಜನ ಸಾಯ್ತಾರೆ. ನನ್ನಲ್ಲಿ, ನಮ್ಮಲ್ಲಿ, ನಿಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಿಮ್ಮ ಕುಟುಂಬದಲ್ಲಿ. ಇವರೆಲ್ಲ ಎಲ್ಲಿದ್ದಾರೆ? ಇವರೆಲ್ಲ ಎಲ್ಲಿದ್ದಾರೆ? ಯಾರಿಗಾದ್ರೂ ಗೊತ್ತಾ? ಯಾರಿಗೆ ಗೊತ್ತು? ಈ ಸತ್ತವರೆಲ್ಲ ಎಲ್ಲಿದ್ದಾರೆ? ಯಾರಿಗಾದ್ರೂ ಸೆನ್ಸಸ್ ತೆಗೀಲಿಕ್ಕೆ ಆಗ್ತದ? ಆಗುದಿಲ್ಲ. ಎಲ್ಲಿದ್ದಾರೆ ಎಂಬುದನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಾವು ಬರೀ ನರಕ ನರಕ ಎಂಬುದನ್ನು ಕೇಳ್ತೇವೆ. ಚಿಕ್ಕ ಮಕ್ಕಳಿಂದ ನಾವು ಕೇಳ್ತೇವೆ. ನೋಡಿ, ನಮ್ಮ ಬಾಲ್ಯದ ಪ್ರಾಯದಲ್ಲಿ, ನಾನು ಹೇಳಿದ ಬಾಲ್ಯದ ಪ್ರಾಯದಲ್ಲಿ ತಪ್ಪು ಮಾಡುವಾಗಲೆಲ್ಲ, ಸುಳ್ಳು ಹೇಳಬೇಕಾದ್ರೆಲ್ಲ, ಅಥವಾ ಹೇಳಿದ ಮಾತನ್ನ ಕೇಳದೇ ಇರಬೇಕಾದ್ರೆ ಹೇಳ್ತಾರೆ, ನಿನ್ನ ದೇವರು ಕಣ್ಣು ಚುಚ್ಚಿಬಿಡ್ತಾರೆ, ನಿನ್ನ ಕಣ್ಣು ಚುಚ್ಚಿಬಿಡ್ತಾರೆ ಎಂಬುದಾಗಿ ಭಯಪಡಿಸ್ತಾ ಇದ್ರು. ನಾವು ತಪ್ಪು ಮಾಡುತ್ತೇವೆ ಎಂಬುದಾಗಿ ಅರಿತು ಆ ತಪ್ಪಿನಿಂದ ಬದಲಾವಣೆ ಆಗುವುದಕ್ಕಾಗಿ, ತಪ್ಪನ್ನು ಬಿಟ್ಟು ಬಿಡುವುದಕ್ಕಾಗಿ ನಮಗೆ ಕೈ ಮೇಲೆ, ಕಾಲಿನ ಮೇಲೆ ಮೇಣದ ಬತ್ತಿಯನ್ನು ಸುರಿತಾ ಇದ್ರು. ಮೇಣದ ಬತ್ತಿಯನ್ನ ಸುರಿತಾ ಇದ್ರು, ಕೈ ಮೇಲೆ ಕಾಲ ಮೇಲೆ ಹಾಕ್ತಾ ಇದ್ರು, ತುಟುಕಿಸ್ತಾ ಇದ್ರು, ಉಜ್ಜಿಕೊಡ್ತಾ ಇದ್ದು ತಪ್ಪಿನ ಅರಿವಿಗಾಗಿ. ಇನ್ನೊಂದ್ಸರಿ ತಪ್ಪು ಮಾಡಬಾರದು ಎಂಬುದು ನಮಗೆ ಬರ್ತಾ ಇತ್ತು. ಯಾಕೆಂದ್ರೆ ಅಮ್ಮ ಅಪ್ಪ ಕ್ಯಾಂಡ್ಲ್ ಹಾಕ್ತಾರೆ, ನನ್ನ ಮೇಲೆ ಕ್ಯಾಂಡ್ಲ್ ಸುರಿತಾರೆ ಎಂಬಂತಹ ಭಯ. ಪಾಪ ಪ್ರಜ್ಞೆ ನಮಗೆ ಉಂಟು ಮಾಡ್ತಾ ಇದ್ರು ಪೂರ್ವಿಕರು, ಎತ್ತವರು. ಇವತ್ತಿನ ಕಾಲದಲ್ಲಿ ಯಾವ ಪಾಪ ಪ್ರಜ್ಞೆ ಇಲ್ಲ. ಏನಾದ್ರೂ ಮಾಡಿದ್ರೆ, ಅಯ್ಯೋ ನನ್ನ ಮಗ ಏನಾದ್ರೂ ಮಾಡ್ಕೊಂಡ್ಬಿಟ್ರೆ, ನನ್ನ ಮಗಳು ಏನಾದ್ರೂ ಮಾಡ್ಕೊಂಡ್ಬಿಟ್ರೆ, ಅಯ್ಯೋ ಮನೆಗೆ ಬರದೆ ಹೋಗ್ಬಿಟ್ರೆ, ಇದೇನೆ ಪಾಪ ಪ್ರಜ್ಞೆ ಎಂಬುದನ್ನು ಯಾವ ಎತ್ತವರು ಕೊಡ್ತಾ ಇಲ್ಲ. ಮಕ್ಕಳನ್ನ ಪಾಪ ಪ್ರಜ್ಞೆಯಲ್ಲಿ ಶಿಕ್ಷಿಸ್ತಾ ಇಲ್ಲ. ನೋಡಿ, ಇವತ್ತು ಎಷ್ಟೋ ಜನ ನಾವು ನೋಡ್ತೇವೆ, ಮರಣ ಹೊಂದ್ತೇವಲ್ಲ, ಮರಣ ಹೊಂದಿದವರಿಗೆ ನಾವು ಬಲಿಪೂಜೆನ ಕೊಡುವುದನ್ನು ನಾವು ನೋಡ್ತೇವೆ. ಇದು ತುಂಬಾ ಸೂಕ್ಷ್ಮವಾಗಿ ಚಿಂತಿಸಬೇಕು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಆತ್ಮಹತ್ಯೆ ಮಾಡಿ ಸಾಯ್ಬೋದು, ಕೊಲೆಗೈಯಲ್ಪಟ್ಟು ಸಾಯ್ಬೋದು, ಅಪಘಾತದಲ್ಲಿ ಸಾಯ್ಬೋದು, ನ್ಯಾಚುರಲ್ ಆಗಿ ಸಾಯ್ಬೋದು. ಸೊ ಹೇಗೆ ಒಬ್ಬ ಮನುಷ್ಯ ಸಾಯ್ಬೋದು? ಸತ್ತಂತ ಯಾವ ಮನುಷ್ಯನನ್ನ ನಾನು, ನೀವು, ಯಾವ ವ್ಯಕ್ತಿಯೂ ಸಹ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಸತ್ತಂತ ಯಾವ ವ್ಯಕ್ತಿಯನ್ನ ಯಾರು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ಸ್ವರ್ಗ ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ಸತ್ತ ಮೇಲೆ ಅಲ್ಲ ಹೊಸದಾಗಿ ಹುಟ್ಟುವುದು. ಜೀವಿಸುವಾಗಲೇ ನಾನು ಹೊಸದಾಗಿ ಹುಟ್ಟಬೇಕು. ಪಾಪದ ಪಾಲಿಗೆ ಸತ್ತು ಹೊಸದಾಗಿ ನಾನು ಹುಟ್ಟಬೇಕು. ಹೌದು ಪ್ರಿಯರೇ, ಹೊಸ ಜೀವನವನ್ನು ಪ್ರಾರಂಭಿಸಬೇಕು, ಹಳೆಯದನ್ನು ಬಿಟ್ಟು.
ಪ್ರಿಯರೇ, ನಾವು ಇಂದು ನರಕದ ಕ್ರೂರ ಬೆಂಕಿಯಿಂದ ನಾವು ಬೇಡುತ್ತಿದ್ದೇವೆ. ಹೌದು ಪ್ರಿಯರೇ, ಬೆಂಕಿಯನ್ನ ಇವತ್ತು ನಾವು ಬೇಡ್ತಾ ಇದ್ದೇವೆ, ಆಶೀರ್ವಾದನ ಬೇಡ್ತಾ ಇಲ್ಲ. ಬರೀ ನಮ್ಮನ್ನ ನಾಶನಕ್ಕೆ ಕರೆದುಕೊಂಡು ಹೋಗುವುದನ್ನ ಮಾತ್ರ ನಾವು ಬೇಡ್ತಾ ಇರೋದನ್ನ ನಾವು ನೋಡ್ತೇವೆ. ಪ್ರಿಯರೇ, ಈ ಭೂಮಿಯ ಕೆಳಗೆ ಪಾತಾಳ, ಅಗ್ನಿ ಗಂಧಕ. ಈ ಭೂಮಿಯ ಕೆಳಗೆ, ಈ ಭೂಮಿಯ ಕೆಳಗೆ ಅಗ್ನಿ ಗಂಧಕ ಎಂಬುದು ನಮ್ಮೆಲ್ಲರಿಗೂ ಗೊತ್ತು. ಪಾತಾಳವು ಈ ಭೂಮಿಯ ಕೆಳಗೆ, ನಾವು ಊತು ಹಾಕಲ್ಪಡುವುದು ಸಹ ಈ ಭೂಮಿಯ ಕೆಳಗೆ. ಹೀಗಿರುವಾಗ ಪ್ರಿಯರೇ, ನಾವು ನಿರೀಕ್ಷಿಸುವಂತಹ ನಿರೀಕ್ಷೆಗಳು ಕೆಲವು ಸಾರಿ ನಮಗೆ ಉತ್ತರ ಸಿಕ್ಕುವುದಿಲ್ಲ. ನಾನು ಕೇಳಿದೆ, ಯಾರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಪೋಪ್ ಫ್ರಾನ್ಸಿಸ್ ಅವರು ಒಂದು ವ್ಯಕ್ತಿಗಾಗಿ ಒಂದು ಬಲಿಪೂಜೆಯನ್ನು ಕೊಟ್ಟರು ಸಹ ಅವರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಧರ್ಮಾಧ್ಯಕ್ಷರ ಬಲಿಪೂಜೆಯನ್ನು ಒಪ್ಪಿಸಿಕೊಟ್ರು ಒಂದು ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಎಂದು ಯಾಜಕ, ಶುಶ್ರೂಷಕ, ಯಾರೇ ಪ್ರಾರ್ಥಿಸುವ ವ್ಯಕ್ತಿ ಬಲಿಪೂಜೆಯನ್ನು ಕೊಟ್ಟರೂ ಸಹ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ನಾನು ಹೇಳ್ತಾ ಇದ್ರು, ಬಲಿಪೂಜೆಯನ್ನ ಸತ್ತ ಮೇಲೆ ಬಲಿಪೂಜೆ ಕೊಡುವುದರಿಂದ ಯಾರು ಸ್ವರ್ಗಕ್ಕೆ ಹೋಗುವುದಿಲ್ಲ. ಇದೇನ್ ಬ್ರದರ್ ಹೀಗೆ ಹೇಳ್ತಾ ಇದ್ದೀರಿ? ಹಾಗಾದ್ರೆ ನಾವು ಬಲಿಪೂಜೆ ಕೊಡ್ತಾ ಇದ್ದೀವಲ್ಲ, ದುಡ್ಡು ಕೊಡ್ತಾ, ನೀನು 100 ರೂಪಾಯಿ ಕೊಟ್ರೆ ಯಾವ ಆತ್ಮನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ರದ್ದು ಏನಪ್ಪಾ ಅಂದ್ರೆ, ನಾನು 100 ರೂಪಾಯಿ ಕೊಡ್ತೀನಿ, ಬಲಿಪೂಜೆ ಒಪ್ಪಿಸ್ತೇನೆ, ಸ್ವರ್ಗಕ್ಕೆ ಹೋಗ್ತಾರೆ. ಖಂಡಿತವಾಗಿಯೂ ನೀವು ನಾನು ಯಾರೇ ಬಲಿಪೂಜೆ ಕೊಡುವುದರಿಂದ ಸ್ವರ್ಗಕ್ಕೆ ಹೋಗುವುದಿಲ್ಲ. ಅದು ನಾನಾದ್ರೂ ನೀವಾದ್ರೂ ಸಹ ಸತ್ರೆ ನನಗೆ ನಿಮಗೆ ಬಲಿಪೂಜೆ ಕೊಟ್ಟರು ಸ್ವರ್ಗಕ್ಕೆ ಹೋಗುವುದಿಲ್ಲ. ಹೌದು ಪ್ರಿಯರೇ, ನೀನು ಕೊಡುವ 100 ರೂಪಾಯಿ ಅಥವಾ ಆ ಬಲಿಪೂಜೆಗೆ ಕೊಡುವಂತ ಫೀಸ್, ನೀನು ಬಲಿಪೂಜೆಯನ್ನು ಸಮರ್ಪಿಸಲು ಬೇಕಾಗುವಂತಹ ವೆಚ್ಚಗಳಿಗಾಗಿ ಮಾತ್ರ ಹಣ. ಲೈಟ್ ಬಿಲ್ ಕಟ್ಟಬೇಕು, ಕ್ಲೀನ್ ಮಾಡಬೇಕು, ಮೇಣದ ಬತ್ತಿ ತರಬೇಕು, ಸಾಕಿಸ್ಟನ್ಗೆ ಸಂಬಳ ಕೊಡಬೇಕು, ಗುರುಗಳಿಗೆ ಊಟ ಆಗಬೇಕು, ಲೈಟ್ ಬಿಲ್ ಕಟ್ಟಬೇಕು, ಹಲವಾರು ಪೀಠೋಪಕರಣಗಳ ಮಾಡಬೇಕು, ಮೇಂಟೆನೆನ್ಸ್ ಮಾಡಬೇಕು, ಕ್ಲೀನ್ ಮಾಡೋರಿಗೆ ಕೊಡಬೇಕು, ಹೋಸ್ಟ್ ವೈನ್ ತರಲಿಕ್ಕೆ ಕೊಡಬೇಕು. ಹೀಗೆ ಪ್ರತಿಯೊಂದಕ್ಕೂ ಹಣದ ಅವಶ್ಯಕತೆ ಇದೆ. ಹಾಗೆ ದೇವಾಲಯವನ್ನು ಮುನ್ನಡೆಸಿಕೊಂಡು ಹೋಗುವುದಕ್ಕಾಗಿ ಒಂದು ಕಾರಣ ನಾವು ಆ 100 ರೂಪಾಯಿನ ಕೊಡುವಂಥದ್ದು, ಬಲಿಪೂಜೆನ ಕೊಡ್ಲಿಕ್ಕಾಗಿ ಅಷ್ಟೇ. ಆದರೆ ನೀನು ಕೊಡುವ, ನಾನು ಕೊಡುವ ಆ ಬಲಿಪೂಜೆಯಲ್ಲಿ ಮರಣ ಹೊಂದಿದಂತ ಯಾವ ವ್ಯಕ್ತಿಯು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಏನ್ ಬ್ರದರ್ ಹೀಗೆ ಹೇಳಿಬಿಟ್ರಿ? ಇದೇ ಸತ್ಯ. ಒಂದು ಪಕ್ಷ ನೀನು ಬಲಿಪೂಜೆಯನ್ನ ಒಂದು ವ್ಯಕ್ತಿಗೆ ಕೊಡುತ್ತೀಯ ಅಂದರೆ, ಆ ಬಲಿಪೂಜೆಯಲ್ಲಿ ಪೂರ್ಣವಾಗಿ ಭಾಗವಹಿಸಿ ನಿನ್ನ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಟುಕೊಂಡು ಆ ಮರಣ ಹೊಂದಿದಂತ ಆತ್ಮಕ್ಕಾಗಿ, ನಿನ್ನ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಾಗಿ ಆ ಬಲಿಪೂಜೆಯಲ್ಲಿ ಸಂಪೂರ್ಣವಾಗಿ ಅವರಿಗಾಗಿ ನೀ ಪ್ರಾರ್ಥಿಸಬೇಕು. ಸಂಪೂರ್ಣವಾಗಿ ಬಲಿಯನ್ನು ಅವರಿಗಾಗಿ ಸಮರ್ಪಿಸಿ ಕಾಲಗಳು ನೀನು ಪ್ರಾರ್ಥಿಸಿ ಬರುವಾಗ, ಅಥವಾ ನೀನು ಸಾಯುವ ತನಕ ನಿನ್ನ ಗಂಡ, ನಿನ್ನ ಹೆಂಡತಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಕ್ಕಳು, ಬಂಧು ಬಳಗ, ಮಿತ್ರ ಯಾರೇ ಆಗಿರಬಹುದು, ಒಂದು ವ್ಯಕ್ತಿಗಾಗಿಯೇ ಭಾರವಹಿಸಿ ಪ್ರಾರ್ಥಿಸಿ ಅವನ ಹೆಸರಿನಲ್ಲಿ ನೀನು ದಾನ ಧರ್ಮಗಳನ್ನು ಮಾಡಿ ನೀನು ಬಲಿಪೂಜೆಯನ್ನು ನೀನು ಒಪ್ಪಿಸಿಕೊಡುವಾಗ ಅವರು ಉತ್ತರಿಸುವ ಸ್ಥಳದಲ್ಲಿ ದೇವರನ್ನ ಕಾಣುವ ಭಾಗ್ಯ ಲಭ್ಯವಾಗುತ್ತದೆ. ಸೊ ಒಂದು ಪುಣ್ಯ ಫಲದಿಂದ ಅಷ್ಟೇ, ಆದರೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಈ ಲೋಕದಲ್ಲಿ ನಾನು ಮಾಡುವ ಪಾಪಗಳನ್ನ, ನಾನು ಮಾಡುವುದು ಪಾಪ ಎಂದು ಅರಿತಿದ್ದರೂ ಸಹ, ದೇವರು ನನ್ನನ್ನು ನೋಡುತ್ತಾ ಇದ್ದಾರೆ ಎಂಬುದನ್ನು ಅರಿತಿದ್ದರೂ ಸಹ, ಪಾಪ ಪ್ರಜ್ಞೆ, ಪಾಪದ ಅರಿವು ನನಗಿದ್ದರೂ ಸಹ
ಹಲವಾರು ಶುಭ ಸಂದೇಶವನ್ನು ನಾನು ಕೇಳಿದ್ದರೂ ಸಹ ಅಥವಾ ನಾನು ಸಾರಿದ್ದರೂ ಸಹ ನಾನು ಆ ಪಾಪ ಪ್ರಜ್ಞೆ ಇಲ್ಲದೆ ಜೀವಿಸಿದ್ದೆ ಆದರೆ, ಆ ಪಾಪ ಪ್ರಜ್ಞೆಗೆ ಗುಲಾಮನಾಗಿ ನಾನು ಹೋಗಿದ್ದೆ ಆದರೆ, ಸತ್ತ ಬಳಿಕ ನಿನಗೆ 1000 ಬಲಿ ಪೂಜೆ ಕೊಟ್ಟರು, ನನಗೆ 1000 ಬಲಿ ಪೂಜೆ ಕೊಟ್ಟರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಾನು ಸಾಯುವಾಗಲೇ ಪಾಪ ಪ್ರಜ್ಞೆ ಇಲ್ಲದೆ ಸತ್ತು ಹೋದೆ, ಸಾಯುವವರೆಗೆ ಪಾಪಿಯಾಗಿಯೇ ಸತ್ತು ಹೋದೆ. ಪಾಪ ಎಂಬುವ ಅರಿವು ಇದ್ದರೂ ಸಹ ಆ ಪಾಪದಲ್ಲಿಯೇ ನಾನು ಜೀವಿಸಿ ಸತ್ತು ಹೋದೆ. ಹೀಗಿರುವಾಗ ಸತ್ತು ಹೋದ ಎಲ್ಲವರಿಗ ನಾವು ಬಲಿ ಪೂಜೆಯನ್ನು ಕೊಟ್ಟರೆ ಅವರು ಸ್ವರ್ಗಕ್ಕೆ ಹೋಗ್ಬಿಡ್ತಾರ? ಯಾವ ಬಲಿ ಪೂಜೆಯನ್ನು ಕೊಡುವುದರಿಂದ ಯಾರು ಸ್ವರ್ಗಕ್ಕೆ ಹೋಗುವುದಿಲ್ಲ. ಸತ್ತವರು ಇದುವರೆಗೂ ನಾನು ಪಾತಾಳದಲ್ಲಿದ್ದೇನೆ ಎಂದು ಯಾವುದನ್ನು ಬಂದು ಹೇಳಲು ಸಾಧ್ಯವಾಗಲಿಲ್ಲ. ಕೆಲವು ವ್ಯಕ್ತಿಗಳು ದರ್ಶನವನ್ನು ಕಂಡರು ಎಂಬುದನ್ನು ಮಾತ್ರ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮಗೆ ಅರಿವಾಗಬೇಕು. ಹೌದು, ಈ ಲೋಕದಲ್ಲಿ ನಾನು ಜೀವಿಸುವಾಗ ಪಾಪವನ್ನು ನಾನು ಬಿಟ್ಟು ಬಿಡದೆ ಆ ಪಾಪಕ್ಕೆ ನಾನು ಗುಲಾಮನಾಗಿ ಹೋಗುವಾಗ ಹೇಗೆ ನಾನು ಸ್ವರ್ಗವನ್ನು ಸೇರಲಿಕ್ಕೆ ಸಾಧ್ಯ? ಇದಕ್ಕೆ ಸಾಧಕವಾಗಿ ನಾವು ನೋಡಿದೆವು ಆ ಬಡ ಲಾಜರನ ಕಥೆಯನ್ನ, ಆ ಧನಿಕ ಹಾಗೂ ಆ ದರಿದ್ರ ಕಥೆಯನ್ನ. ಯಾರು ಸಹ ಹೋಗಿ ಕೇಳ್ತಾನೆ, ನನ್ನ ಸಹೋದರಿ ಇದೇ ರೀತಿ ಜೀವಿಸ್ತಾ ಇದ್ದಾರೆ, ಅವರ ಹತ್ರ ಯಾರೋ ದೂತನ ಕಳಿಸಿ ಕೊಡಿ, ಅವರು ಪರಿವರ್ತನೆ ಹೊಂದರೆ ನಾನು ಹೀಗೆ ಇದ್ದೀನಿ ಅಂತ ಎಂಬುದಾಗಿ ಹೇಳಿ ಎಂದು ಕೇಳಿಕೊಳ್ಳುವಾಗ ದೇವರು ಹೇಳ್ತಾರೆ, ಅವರಿಗೆ ಹೇಳಲಿಕ್ಕೆ ಧರ್ಮಶಾಸ್ತ್ರವಿದೆ, ಯಾಜಕರಿದ್ದಾರೆ, ಸಾರುವವರಿದ್ದಾರೆ, ಅವರಿಗೆ ಕಿವಿ ಕೊಡ್ಲಿ. ಅಲ್ಲಿ ಸಾರುವವರಿಗೆ ಕಿವಿ ಕೊಡದೇ ಇರೋರು ಇರ್ಬೇಕಾದ್ರೆ ಇಲ್ಲಿಂದ ಕಳಿಸಿದ್ರೆ ಅವನು ಕಿವಿ ಕೊಡ್ತಾನ? ಇಲ್ಲ. ಅದರಿಂದ ನರಕದಿಂದ ಬಂದು ಯಾರು ಸಹ ಟೆಸ್ಟ್ ಮನಿ ಇದುವರೆಗೂ ಕೊಡ್ಲಿಲ್ಲ. ಒಂದು ಪಕ್ಷ ನರಕದಿಂದ ಬಂದು ಟೆಸ್ಟ್ ಮನಿ ಕೊಟ್ಟಿದ್ರೆ ಭವಿಷ್ಯ ಈ ಲೋಕದಲ್ಲಿ ಎಷ್ಟೋ ಜನ ಸ್ವರ್ಗಕ್ಕೆ ಹೋಗಬಹುದಾಗಿತ್ತು. ಅಯ್ಯೋ, ನಮ್ಮಪ್ಪ ನರಕದಲ್ಲಿ ಇದ್ದಾರೆ, ಹೀಗೆ ಇದ್ದಾರೆ, ನನ್ನ ಅಮ್ಮ ಇದ್ದಾರೆ, ನನ್ನ ಗಂಡ ಇದ್ದಾರೆ, ಹೆಂಡ್ತಿದ್ದಾರೆ, ಅಯ್ಯೋ ಇಷ್ಟು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ, ಅಯ್ಯೋ ಎಷ್ಟು ಭಯ, ಇದಪ್ಪ ಇಲ್ಲಪ್ಪ ನಾನು ಇನ್ನೂ ಆ ನರಕಕ್ಕೆ ನಾನು ಹೋಗುವುದಿಲ್ಲ, ಅಯ್ಯೋ ನನಗಿನ್ನೂ ಪಾಪ ಮಾಡುವುದಿಲ್ಲ ಎಂಬುದಾಗಿ ಹಿಂಜರಿದು ಬಿಡ್ತಾ ಇದ್ದು. ಏನು ಹಿಂಜರಿದು ಬಿಡ್ತಾ ಇದ್ದು? ಕಾರಣ ನಾವು ಪಾಪವನ್ನು ಕಂಡಂತಹ ಒಂದು ಸನ್ನಿವೇಶದ ನಿಮಿತ್ತವಾಗಿ ಸಾಕ್ಷಿಗಳು ನಮಗೆ ಸಿಕ್ಕಿದ ಆದರೆ ಈಗ ಯಾವ ನರಕದ ಸಾಕ್ಷಿಗಳಿಲ್ಲ. ಏನಾಗ್ತದೆ, ಯಾರು ಮಾಡಿದರೆ ಅದು ಮಾಡ್ತಾ ಇದ್ದೀನಾ? ಅವ್ರು ಮಾಡ್ಲಿಲ್ವಾ, ಇವ್ರು ಮಾಡ್ಲಿಲ್ವಾ, ಅವ್ರು ಹಾಗೆ ಜೀವಿಸ್ಲಿಲ್ವಾ, ಅವ್ರಿಗೇನಾಗಿ ಹೋಯ್ತು, ಅವ್ರು ಚೆನ್ನಾಗಿಲ್ವಾ? ಅನ್ಯಾಯ, ಅಕ್ರಮ, ಸುಳ್ಳು, ಮೋಸ, ವಂಚನೆ, ದರೋಡೆ, ವ್ಯಭಿಚಾರ, ಅನೈತಿಕತೆ, ಹಲವಾರು ವಿಧದ ಕೊಲೆ, ಎಲ್ಲ ಪಾಪಗಳನ್ನು ನಾವು ನೋಡ್ತೇವೆ, ಮಾಡ್ತಾ ಇದ್ದೇವೆ. ಸೊ ದೈವ ಭಯವಿಲ್ಲ, ದೇವರ ಆಜ್ಞೆಗೆ ವಿಧೇಯರಾಗಿಲ್ಲ. ಹೀಗಿರುವಾಗ ಹೇಗೆ ನಾವು ಸ್ವರ್ಗ ರಾಜ್ಯವನ್ನು ಸೇರಲು ಸಾಧ್ಯ? ಹೀಗೆ ನಮಗೆ ಕಟ್ಟಿಟ್ಟ ಬುತ್ತಿ ನರಕ. ಆದರೆ ಈ ನರಕದಿಂದ ನಾನು ತಪ್ಪಿಸಿಕೊಳ್ಳಬೇಕಾದರೆ ನನಗೆ ಪಾಪ ಪ್ರಜ್ಞೆ ಬೇಕು. ಜೀವಿಸುವಾಗಲೇ ನಾನು ಮಾಡಿದ ಪಾಪದ ಅರಿವು ನನಗಾಗಬೇಕು. ದೇವರ ಮುಂದೆ ನಾನು ಕ್ಷಮೆ ಯಾಚಿಸಬೇಕು. ಒಳ್ಳೆಯ ಪಾಪ ನಿವೇದನೆಯನ್ನು ನಾನು ಮಾಡಬೇಕು. ಪಾಪದ ಹರಕೆಯನ್ನು ನಾನು ಮಾಡಬೇಕು. ಮಾಡಿದ ಪಾಪಗಳಿಂದ ನಾನು ಹೊರಬರಲು ಯತ್ನಿಸಬೇಕು. ದೇವರ ಸಹಾಯವನ್ನು ಯಾಚಿಸಬೇಕು. ವೈಯಕ್ತಿಕವಾದ ಪ್ರಾರ್ಥನೆ ನನ್ನದಾಗಬೇಕು. ಹಗಲಿರುಳು ದೇವರ ನಾಮಸ್ಮರಣೆಯಲ್ಲಿ ನಾನಿರಬೇಕು. ಆಗ ನಾನು ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಅಲ್ಲದೆ ಸತ್ತು ಹೋದವನಿಗೆ ನಾನು ಪೂಜೆಯನ್ನು ಕೊಡ್ತೇನೆ ಅಂದರೆ ಅವನು ಸ್ವರ್ಗಕ್ಕೆ ಹೋಗುವುದಿಲ್ಲ. ಯಾರು ಯಾವ ವಿಧದಲ್ಲಿಯೂ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇತಿಹಾಸದ ಪುಟದಲ್ಲಿ ಬಲಿಪೂಜೆಯನ್ನು ಕೊಟ್ಟು ಸ್ವರ್ಗಕ್ಕೆ ಹೋದರು ಅಂತ ಹೇಳಲಿಕ್ಕೆ ಯಾವ ಸಾಕ್ಷಿಯೂ ಸಹ ಇಲ್ಲ. ನಾನು ಹೇಳಿದೆ, ಬಲಿಪೂಜೆ ಎಂಬುದು ಯಾವ ಒಂದು ಕಾರಣಕ್ಕೆ ಬಲಿಪೂಜೆ ಕೊಟ್ಟರು ಅದು ದೇವಾಲಯದ ಖರ್ಚು ವೆಚ್ಚಗಳಿಗಾಗಿರುತ್ತದೆ ಹೊರತು ಯಾವ ಆತ್ಮವನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ಲಿಕ್ಕಾಗಿ ಆಗಲಿ ಅಲ್ಲ, ಅಥವಾ ಯಾವ ಆತ್ಮಗಳನ್ನ ನರಕಕ್ಕೆ ಹೋಗ್ಲಿಕ್ಕೆ ಬಿಡದೆ ತಪ್ಪಿಸ್ಲಿಕ್ಕಾಗಿ ಅಲ್ಲ. ಅದರಿಂದ ನಾವು ಸಮರ್ಪಿಸುವಂತಹ ಬಲಿಪೂಜೆಗಳು ಒಂದು ಪ್ರಾರ್ಥನೆ ಸಾಂಗ್ಯವಾಗಿರುತ್ತದೆ ಅಷ್ಟೇ. ನಾನು ಭಾರವಹಿಸಿ ಪ್ರಾರ್ಥಿಸುವಾಗ
ಒಂದು ಕರುಣೆ, ದೇವರ ಕರುಣೆ ಅವರ ಮೇಲೆ ಬೀಳಬಹುದು. ಆದರೂ ಸಹ ಕಷ್ಟನೇ. ಯಾಕಂದ್ರೆ ಜೀವಂತವಾಗಿರುವಾಗಲೇ ಪಾಪದ ಅರಿವಿನಿಂದ ಪಾಪವನ್ನು ಬಿಟ್ಟು ಬಿಡದೆ ಸಾಯವರೆಗೂ ಪಾಪದಲ್ಲಿ ಇದ್ದು ಸತ್ತ ಮೇಲೆ ಯಾವ ಮನುಷ್ಯನಿಗೂ ಸಹ ಯಾವ ವ್ಯಕ್ತಿಯ ಪ್ರಾರ್ಥನೆಯಿಂದ, ಯಾವ ಸಮರ್ಪಿಸುವ ಬಲಿಪೂಜೆಯಿಂದ ಸ್ವರ್ಗಕ್ಕೆ ಸೇರಲು ಸಾಧ್ಯವಾಗುವುದಿಲ್ಲ. ಇದುವೇ ಸತ್ಯ. ಅದರಿಂದ ನೀವು ಪ್ರಾರ್ಥನೆ ಮಾಡೋದನ್ನ ಬಿಟ್ಬಿಡಿ ಅಂತ ಹೇಳೋದಿಲ್ಲ, ಬಲಿಪೂಜೆ ಕೊಡೋದನ್ನ ಬಿಟ್ಬಿಡಿ ಅಂತ ಹೇಳೋದಿಲ್ಲ. ಅದು ನಿಮ್ಮ ವಿಶ್ವಾಸ, ಪ್ರಾರ್ಥಿಸಬಹುದಷ್ಟೇ. ನಾನು ಹೇಳಿದೆ, ಆದ್ರೆ ಬಲಿಪೂಜೆ ಕೊಡುವುದು ಯಾತಕ್ಕೆ ಎಂಬುದು ನಿಮಗೆ ನಾನು ವಿವರಿಸಿದೆ. ಪ್ರಿಯರೇ, ಕೆಲವು ಸತ್ಯಗಳು ಗೌಪ್ಯವಾಗಿದೆ. ಆ ಸತ್ಯಗಳ ಮನವರಿಕೆ ನಮಗಾಗಬೇಕು. ಆ ಸತ್ಯಗಳನ್ನ ನಾವು ಮನವರಿಕೆ ಮಾಡಿಕೊಳ್ಳೋದಿಲ್ಲ. ಎಲ್ಲವನ್ನ ಕುರುಡುತನವಾಗಿ ನಾವು ಯೋಚನೆ ಮಾಡಿ ಹೋಗ್ತೇವೆ. ದಿನ ಪ್ರಾರ್ಥನೆ ಮಾಡ್ತೀವಿ. ಪ್ರಿಯರೇ, ಪ್ರಾರ್ಥನೆ ಮಾಡುವುದು ತಪ್ಪಲ್ಲ, ಮಾಡಿ. ಯಾರ ಜೊತೆ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಪ್ರಾರ್ಥನೆ ಮಾಡಿ. ಆದರೆ ಆ ಪ್ರಾರ್ಥನೆಗೆ ತಕ್ಕದ್ದಾದ ಜೀವನ ನಮ್ಮದಾಗಬೇಕು. ಇವತ್ತು ನಾವು ಶುಶ್ರೂಷೆನ ಅಂದ್ರೆ ಮಣಿಪುರದಲ್ಲಿ ನಡೆಯುತ್ತಿರುವಂತಹ ದುರ್ಘಟನೆ, ಕಲಹಗಳ ನಿಮಿತ್ತವಾಗಿ, ಕ್ರೈಸ್ತರ ಮೇಲೆ ದೌರ್ಜನ್ಯದ ನಿಮಿತ್ತವಾಗಿ ಅಲ್ಲಿರುವಂತಹ ಜನತೆಯ ಶಾಂತಿ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾವೊಂದು ಕರೆಯನ್ನು ಕೊಟ್ಟಿದ್ದೇವೆ. ಇವತ್ತು 30ನೇ ತಾರೀಕು ಈ 6ನೇ ತಿಂಗಳು. ಸೊ ಫೇಸ್ಬುಕ್ಗಳಲ್ಲಿ, ಎಲ್ಲ ಗ್ರೂಪ್ಗಳಲ್ಲಿ, 180 ಗ್ರೂಪ್ಗಳಲ್ಲಿ ಹಾಗೂ ಫೇಸ್ಬುಕ್ಗಳಲ್ಲಿ ಸುಮಾರು 3 ಲಕ್ಷ ಜನರಿಗೆ ನಾವು ಏನು ಮಾಡಿದೆವು? ಪ್ರಚಾರ ಮಾಡಿದೆವು. ಇವತ್ತಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾರಿಗಾದರೂ ಪ್ರಾರ್ಥಿಸಬೇಕೆಂಬ ಮನಸ್ಸಿದ್ದರೆ ಒಂದು 10 ನಿಮಿಷ ಪ್ರಾರ್ಥನೆ ಮಾಡಿ ನೀವು ಲೈವ್ ಆಗಿ ಕಳುಹಿಸಿಕೊಡಿ ಎಂಬುದಾಗಿ. ಪ್ರಿಯರೇ, ವಿಶ್ವಾಸಿಗಳ ಯಾರು ಕಾಣಲೇ ಇಲ್ಲ. ಒಂದು ಶಕ್ತವಾಗಿ ನನ್ನ ಜೊತೆ ಇರುವಂತಹ 180 ಪ್ರಾರ್ಥನಾ ತಂಡಗಳಿಗೂ ಸಹ ತಿಳಿಸಿದೆ. ಒಂದು ಪ್ರಾರ್ಥನಾ ತಂಡದ ವ್ಯಕ್ತಿಯೂ ಸಹ ಪ್ರಾರ್ಥನೆ ಮಾಡಿ ಕೊಡ್ತೇನೆ, ನೀವು ಮಾಡ್ತಾ ಇರೋದು ಒಳ್ಳೆ ಕಾರ್ಯ, ನೀವು ಪ್ರಾರ್ಥನೆ ಮಾಡಿ, ನಾನು ಪ್ರಾರ್ಥನೆಯನ್ನು ಕಳಿಸಿಕೊಡ್ತೇನೆ ಅಂತ ಒಂದು ವ್ಯಕ್ತಿ ಹೇಳಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಕಪಟತನ ಈ ಲೋಕದಲ್ಲಿ. ಒಂದು ಪ್ರಾರ್ಥನಾ ತಂಡ, ಒಂದು ಮುಖ್ಯಸ್ಥ, ಒಂದು ದೊಡ್ಡ ಪ್ರಾರ್ಥನಾ ತಂಡದ ವ್ಯಕ್ತಿಯಲ್ಲಿ ನೀವು ಒಂದು ಪ್ರಾರ್ಥನೆ ಮಾಡಿ ಕೊಡಬೇಕು, ಇವತ್ತು ಇದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಎಂದು ಕೇಳುವಾಗ ಆ ದೊಡ್ಡ ಪ್ರಖ್ಯಾತವಾಗಿರುವಂತಹ ಪ್ರಾರ್ಥನಾ ತಂಡದ ವ್ಯಕ್ತಿ ಹೇಳಿದ್ದೇನು ಗೊತ್ತುಂಟಾ? ಅಯ್ಯೋ ನಾವು ಪ್ರಾರ್ಥನೆ ಮಾಡೋದಿಲ್ಲ. ಯಾಕೆಂದ್ರೆ ನಾವು ಪ್ರಾರ್ಥನೆ ಮಾಡಿದ್ದು, ನಾನು ಪ್ರಾರ್ಥನೆ ಮಾಡಿದೆ ಅಂತ ಗೊತ್ತಾದ್ರೆ ಜನರಿಗೆ ಅದು ಸರಿ ಆಗೋದಿಲ್ಲ. ಜನರಿಗೆ ನಾನು ಪ್ರಾರ್ಥನೆ ಮಾಡಿದೆ ಅಂತ ಗೊತ್ತಾಗ್ಬಿಡುತ್ತದೆ. ನೋಡಿ ಎಂತ ಕೆಟ್ಟತನ, ಕಳ್ಳ ವಿಶ್ವಾಸಿಗಳ ಕೂಟ ಅಂತ ಹೇಳಿದ್ದಕ್ಕೇನೆ. ಪ್ರಖ್ಯಾತ ಪ್ರಾರ್ಥನೆ ಮಾಡುವ ವ್ಯಕ್ತಿ ಅಂದ್ರೆ ಅವರ ಉದ್ದೇಶ ಒಂದು ಪಕ್ಷ ಅವರು ಈ ಒಂದು ಸಮೂಹದಲ್ಲಿ ಸ್ವರ್ಗೀಯ ಯಾತ್ರೆಗಳನ್ನು ಸೇರಿ ಪ್ರಾರ್ಥನೆ ಮಾಡಿದರೆ ಜನ ಎಲ್ಲ ಸ್ವರ್ಗೀಯ ಯಾತ್ರೆಗೆ ಬಂದ್ಬಿಡ್ತಾರೆ ಎಂಬ ಭಯ. ಅವನು ನಿಜವಾಗಿಯೂ ದೇವರ ಆತ್ಮದಿಂದ ತುಂಬಿದಂತ ವ್ಯಕ್ತಿಯಾಗಿದ್ದರೆ ಪ್ರಾರ್ಥನೆಯನ್ನು ಕೇಳಿದ ತಕ್ಷಣ, ಇಲ್ಲ ಬ್ರದರ್, ನಾನು ಪ್ರಾರ್ಥನೆಯನ್ನು ಕೊಡುತ್ತೇನೆ, ನಮ್ಮ ತಂಡದಿಂದ ಒಂದು 50 ಜನ ಪ್ರಾರ್ಥನೆ ಮಾಡ್ಲಿಕ್ಕೆ ಕಳಿಸ್ತಾರೆ, ಒಂದು 50 ಜನರನ್ನ ನಾನು ನನ್ನ ನಿಮಿತ್ತವಾಗಿ 100 ಜನರನ್ನ ನಾನು ಪ್ರಾರ್ಥನೆಯನ್ನ ಮಾಡಲಿಕ್ಕೆ ನಾನು ಕಳಿಸಿಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ರು. ಕಪಟ ಪ್ರಾರ್ಥನೆಗಾರರು, ಪರಿಸಾಯರರ ಸಂತತಿಗೆ ಸೇರಿದವರು ತಿರಸ್ಕರಿಸಿದರು. ಅವರ ಶಬ್ದ ಕೇಳಿಬಿಟ್ಟು ಜನರಿಗೆ ಅವ್ರ ಶಬ್ದ ಗೊತ್ತಾಗ್ತದೆ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಅವರು ಪ್ರಾರ್ಥನೆ ಮಾಡಿ ಕೊಡೋದಿಲ್ಲ ಅಂತೆ. ಇವರು ನರಕಕ್ಕೆ ಹೋಗ್ತಾರ, ಸ್ವರ್ಗಕ್ಕೆ ಹೋಗ್ತಾರ? ಇವರೊಂದಿಗೆ ದೇವರ ಆತ್ಮವಿದೆಯಾ, ದುರಾತ್ಮವಿದೆಯಾ? ಯೋಚನೆ ಮಾಡಿ ನೋಡಿ. 180 ಪ್ರಾರ್ಥನಾ ತಂಡದಲ್ಲಿ ಒಂದು ವ್ಯಕ್ತಿಗೆ ಬಾಯಿ ತೆರೆದು ನಾನು ಶಾಂತಿಗಾಗಿ, ಮಣಿಪುರದ ಜನತೆಯ ಶಾಂತಿಗಾಗಿ ಬ್ರದರ್, ನಾನು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯನ್ನು ಕಳಿಸ್ತೀನಿ ಬ್ರದರ್, ಒಬ್ಬ ಪ್ರಸಂಗಿ, ಒಬ್ಬ ಶುಭ ಸಂದೇಶ ಸಾರುವವನಿಂದ ಬಾಯಿಂದ ಬರಲಿಲ್ಲ. ಯಾಕೆ ಗೊತ್ತಾ? ಕಾರಣ ಏನು ಗೊತ್ತಾ? ಅಸೂಯೆ. ಅವರು ಪ್ರಾರ್ಥನೆ ಮಾಡ್ತಾ ಇದಾರಲ್ಲ, ನಾನು ಯಾಕೆ ಸಪೋರ್ಟ್ ಮಾಡಬೇಕು? ಅಸೂಯೆ. ಹಾಗೆ ಜೊತೆಯಲ್ಲಿ ಹಲವಾರು ಕಾಲಗಳಿಂದ ಜೊತೆಯಲ್ಲಿರುವಂತಹ ವ್ಯಕ್ತಿಗಳ ಅಸೂಯೆ. ನೋಡಿ, ಒಂದು ಊರಿಗಾಗಿ ಪ್ರಾರ್ಥಿಸಲಿಕ್ಕೆ ನಾನು ಯೋಗ್ಯನಲ್ಲ ಅಂದ ಮೇಲೆ, ಒಂದು ಕಣ್ಣೀರಿನಲ್ಲಿ ತತ್ತರಿಸುವಂತಹ ಒಂದು ಊರಿಗಾಗಿ ನಾನು ಪ್ರಾರ್ಥಿಸಲಿಕ್ಕೆ ಯೋಗ್ಯನಲ್ಲ ಎಂದ ಮೇಲೆ,
ಅಶಾಂತಿ ಅಸಮಾಧಾನದಿಂದ ಹತ್ತಿ ಉರಿಯುತ್ತಿರುವಂತಹ ಕ್ರೈಸ್ತರಿಗಾಗಿಯೇ ಒಬ್ಬ ಕ್ರೈಸ್ತ ಪ್ರಾರ್ಥಿಸಲಿಕ್ಕೆ ಯೋಗ್ಯನಲ್ಲ ಅಂದ ಮೇಲೆ, ಆ ಯೋಗ್ಯತೆಯೇ ಅವನಿಗಿಲ್ಲ ಅಂದ ಮೇಲೆ ಅವನನ್ನು ಶುಭ ಸಂದೇಶಕಾರಕ ಎಂದು ಹೇಳಲಿಕ್ಕೆ ಸಾಧ್ಯನಾ? ಅಥವಾ ಒಬ್ಬ ವಿಶ್ವಾಸಿ ಎಂದು ಹೇಳಲಿಕ್ಕೆ ಸಾಧ್ಯನಾ? ಒಂದು ಪ್ರಾರ್ಥನಾ ತಂಡದ ಮುಖ್ಯಸ್ಥ ಎಂದು ಹೇಳಲಿಕ್ಕೆ ಸಾಧ್ಯನಾ? ಹತ್ತಿ ಉರಿಯುವ ಒಂದು ದೇಶಕ್ಕಾಗಿ ಪ್ರಾರ್ಥಿಸಲಿಕ್ಕೆ ಕರೆ ಕೊಡುವಾಗ ಆ ಪ್ರಾರ್ಥಿಸಲು ತಿರಸ್ಕರಿಸುತ್ತಾನೆ ಎಂಬುದಾದರೆ ಅವನು ಎಂತಹ ದ್ರೋಹಿ, ದೈವ ದ್ರೋಹಿ ಎಂಬುದನ್ನು ಯೋಚಿಸಿ ನೋಡಿ ಪ್ರಿಯರೇ. ಗಂಟೆಗಟ್ಟಲೆ ತಾನು ಪ್ರಾರ್ಥಿಸ್ತಾನೆ, ಮೈಕ್ ಕೊಟ್ರೆ ಸಾಕು, ಮೈಕ್ನಲ್ಲಿ ಒಂದು ದಿನ ಅಲ್ಲ ನಿಂತ್ಕೊಂಡು ಜನರ ಮುಂದೆ ಪ್ರಾರ್ಥಿಸಲಿಕ್ಕೆ ಆಗ್ತದೆ. ಆದರೆ ಇವತ್ತು ಹತ್ತಿ ಉರಿಯುವ ದೇಶಕ್ಕಾಗಿ ಬನ್ನಿ ಪ್ರಾರ್ಥಿಸುವ ಅಂದ್ರೆ ಒಬ್ಬ ಮನುಷ್ಯನಿಗೆ ನಾಲಿಗೆ ಇಲ್ಲ, ಎಲ್ಲ ಬಿದ್ದೋಗಿದೆ, ಸತ್ತು ಹೋಗಿದೆ. ನನ್ನ ಎಷ್ಟೋ ಜನ ಸ್ನೇಹಿತರು ಸಹ, ಹೌದು ಪ್ರಿಯರೇ, ಒಂದು ವ್ಯಕ್ತಿಯೂ ಸಹ ಇಲ್ಲ. ಎಲ್ಲ ಸರ್ವಿಸ್ ಟೀಮ್ಗಳಿಗೆ ಮೆಸೇಜ್ ಹಾಕಿತ್ತು. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುವಂತ ಸರ್ವಿಸ್ ಟೀಮ್ಗಳಲ್ಲಿ ನನಗೆ ತಿಳಿದಂತ ಎಷ್ಟೋ ಜನ ಸರ್ವಿಸ್ ಟೀಮ್ ಅಂದ್ರೆ ದೇವರ ಶುಭ ಸಂದೇಶವನ್ನು ಸಾರುವಂತವ್ರು ಎಷ್ಟೋ ಜನ, ಒಬ್ಬರೇ ಒಬ್ಬರು ಆ ಮೆಸೇಜ್ ಅನ್ನು ನೋಡಿ, ನೀವು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ, ಎಷ್ಟು ಒಳ್ಳೆಯದ ಕಾರ್ಯವಾಗಿದೆ, ನಾವು ಸೇರ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ಕಳಿಸ್ತೇವೆ. ಒಂದು ವ್ಯಕ್ತಿ, ಇವರೆಲ್ಲ ಎಂಥ ದ್ರೋಹಿಗಳು ಎಂಬುದನ್ನು ಯೋಚನೆ ಮಾಡಿ ನೋಡಿ. ಹೇಗೆ ಸ್ವರ್ಗ ರಾಜ್ಯವನ್ನು ಇವರೆಲ್ಲ ಸೇರ್ಲಿಕ್ಕೆ ಸಾಧ್ಯ? ಮನಸ್ಸಿನಲ್ಲಿ ಕೆಟ್ಟದ್ದನ್ನ, ಅಸೂಯೆಯನ್ನ ಇಟ್ಟುಕೊಂಡು, ಅಸೂಯೆ ನಿಮಿತ್ತವಾಗಿ ನಾನು ಪ್ರಾರ್ಥಿಸ್ತೇನೆ, ನಾನು ಶುಭ ಸಂದೇಶ ಸಾರ್ತೇನೆ, ನನ್ನ ಜೊತೆ ಇಷ್ಟು 1000 ಜನ ಇದ್ದಾರೆ, ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಸರ್ಕಸ್ ಮಾಡಿ ಜನರನ್ನ ವಂಚಿಸುತ್ತಾ, ಮಾತ್ರವಲ್ಲ ದೇವರನ್ನೇ ವಂಚಿಸುವಂತ ಇಂಥ ಒಂದು ಕ್ರೂರ ಕೆಟ್ಟ ಮನುಷ್ಯ ಹೇಗೆ ಸ್ವರ್ಗಕ್ಕೆ ಹೋಗಲು ಸಾಧ್ಯ? ನಾವು ಯೋಚಿಸಬೇಕು. ನರಕ ನಮ್ಮ ಬಾಗಿಲಲ್ಲಿಯೇ ಇದೆ, ನಮ್ಮ ಹೊಸ್ತಿಲಲ್ಲಿಯೇ ನಮಗಾಗಿ ಹೊಂಚು ಹಾಕುತ್ತಾ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ತುಂಬಾ ಆಳವಾಗಿ ನಾವು ಚಿಂತಿಸಬೇಕು. ಮತ್ತೊಬ್ಬರಿಗಾಗಿ ನಾನು ಪ್ರಾರ್ಥಿಸಲು ಯೋಗ್ಯಳಲ್ಲ ಎಂದರೆ ನಿನ್ನ ಸ್ಥಾನ, ನಿನ್ನ ಸಾಮ್ರಾಜ್ಯ ನರಕ. ದೇವರ ವಾಕ್ಯವನ್ನ ನಿರಾಕರಿಸಿ, ದೇವರ ವಾಕ್ಯವನ್ನು ತಿರಸ್ಕರಿಸಿ, ದೇವರ ವಾಕ್ಯವನ್ನು ಪರಿಹಾಸ್ಯ ಮಾಡಿ ನಾನು ತೆಗಳಿದ್ದೆ ಆದರೆ ನಿನ್ನ ರಾಜ್ಯ ನರಕ ರಾಜ್ಯ, ನನ್ನ ರಾಜ್ಯ ನರಕ ರಾಜ್ಯ. ದೇವರ ವಾಕ್ಯದಲ್ಲಿ ತಾರತಮ್ಯ ಮಾಡಿ, ದೇವರ ವಾಕ್ಯದಲ್ಲಿ ತಾರತಮ್ಯ ಮಾಡಿ, ದೇವರ ವಾಕ್ಯವನ್ನು ಸ್ವಾರ್ಥತೆಗಾಗಿ ಉಪಯೋಗಿಸಿ, ದೇವರ ವಾಕ್ಯವನ್ನು ವ್ಯಾಪಾರ ಮಾಡಿಕೊಳ್ಳುವಾಗ, ಬಿಸ್ನೆಸ್ ಆಗಿ ಮಾರ್ಪಡಿಸಿಕೊಳ್ಳುವಾಗ, ದಂಧೆಯಾಗಿ ಮಾರ್ಪಡಿಸಿಕೊಳ್ಳುವಾಗ ನಿನ್ನ ರಾಜ್ಯ ನರಕ ರಾಜ್ಯ, ನನ್ನ ರಾಜ್ಯ ನರಕ ರಾಜ್ಯ, ಸ್ವರ್ಗ ರಾಜ್ಯವಲ್ಲ. ಹೀಗೆ ಇದೆಲ್ಲವನ್ನು ತಿಳಿದು ಮಾಡುತ್ತಿರುವ ನಾನೇಗೆ ಸ್ವರ್ಗ ರಾಜ್ಯವನ್ನು ಸೇರಲು ಸಾಧ್ಯ? ಒಳಿತನ್ನ ಮಾಡಬೇಕು ಎಂದು ಅರಿತಿದ್ದರೂ ಸಹ ನಾನು ಒಳಿತನ್ನು ಮಾಡದೆ, ಪಾಪವನ್ನು ಮಾಡಿದೆ, ಆದರೆ ತಪ್ಪನ್ನು ಮಾಡಿದರೆ ಅದು ನರಕ ರಾಜ್ಯಕ್ಕೆ ಸೀಮಿತ. ಒಳ್ಳೆಯದನ್ನು ಮಾಡಬೇಕಾಗಿ ಬಂದರೂ ನಾನು ಒಳ್ಳೆಯದನ್ನು ಮಾಡದೆ ಹೋದರೆ, ನಾನೊಬ್ಬರಿಗೆ ಕೊಡಬೇಕಾಗಿ ಬಂದರೂ ಕೊಡದೆ ಹೋದರೆ ಅದು ನರಕ ರಾಜ್ಯಕ್ಕೆ ಕಾರಣ, ಅದು ಪಾಪ. ಅದರಿಂದ ಪ್ರಿಯರೇ, ನಾವು ತುಂಬಾ ಆಳವಾಗಿ ಚಿಂತನೆಗೆ ತೆಗೆದುಕೊಳ್ಳಬೇಕು. ಈ ನರಕ ಎಂಬುವಂತಹ ವಿಷಯವನ್ನ ನಾವು ಎಲ್ಲ ಚಾನೆಲ್ಗಳಲ್ಲಿ ನಾವು ನೋಡಬೇಕು ಪ್ರಿಯರೇ. ಎಲ್ಲ ಚಾನೆಲ್ ನಮಗೆ ನಾನು ಹೇಳಿದೆ, ಪ್ರಾರ್ಥಿಸುವಂತ ವ್ಯಕ್ತಿಗಳಿಗೆ ಪ್ರಾರ್ಥನೆ ಮಾಡಿ ಅವರ ಶಬ್ದ ಕೇಳಿದ್ರೆ ಜನರಿಗೆ ಗೊತ್ತಾಗ್ಬಿಡ್ತದಂತೆ ಇಂಥವ್ರು ಪ್ರಾರ್ಥನೆ ಮಾಡಿದ್ರು ಅಂತ. ಎಂಥ ಕೆಟ್ಟ ಮನುಷ್ಯರಲ್ಲ ಇವರೆಲ್ಲ. ಹೇಗೆ ಮಂಡಿ ಊರಿ ಪ್ರಾರ್ಥಿಸ್ತಾರೆ ಯೋಚನೆ ಮಾಡಿ ನೋಡಿ. ಪ್ರಾರ್ಥನೆಗೆ, ಒಂದು ಊರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ನಾಲಿಗೆ ಅವರಿಗೆ ಬರಲಿಲ್ಲ ಅಂದ್ರೆ, ಮನಸ್ಸು ಬರಲಿಲ್ಲ ಅಂದ್ರೆ, ಇನ್ನು ಅವರು ಇನ್ಯಾರಿಗಾಗಿ ಪ್ರಾರ್ಥನೆ ಮಾಡುವುದು ಸತ್ಯವಾದ ಪ್ರಾರ್ಥನೆ ಆಗಿದೆ? ಪ್ರಿಯರೇ, ದೇವರಿಗೆ ಬೇಕಾಗಿರುವುದು ವಿನಮ್ರತೆ, ವಿನಯತೆಯ ಪ್ರಾರ್ಥನೆ, ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳುವಂತಹ ಪ್ರಾರ್ಥನೆ, ಪರರಿಗಾಗಿ ದೇವರಲ್ಲಿ ಭಿನ್ನಯಿಸುವ ಪ್ರಾರ್ಥನೆ, ನೆಚ್ಚಿನ ಪ್ರಾರ್ಥನೆ. ಅಳುತ್ತಾ ಬಿತ್ತುವವನಿಗಾಗಿ ಪ್ರಾರ್ಥಿಸುವವನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾದ ಇವೆಲ್ಲವೂ ಸ್ವರ್ಗ ರಾಜ್ಯಕ್ಕೆ ಸಾಧಕವಾದದ್ದು, ಸ್ವರ್ಗ ರಾಜ್ಯಕ್ಕೆ ಸಾಧಕವಾದದ್ದು. ಹೌದು ಪ್ರಿಯರೇ,
ಆದರೆ ನಾವು ಅದನ್ನು ಅರಿಯೋದಿಲ್ಲ ಅಷ್ಟೇ. ಒಬ್ಬನ ಕಣ್ಣೀರು, ಒಬ್ಬನ ದುಃಖ, ಒಬ್ಬನ ವೇದನೆ, ಒಬ್ಬನ ಹೋರಾಟ, ಒಬ್ಬನ ಜೀವಿತದ ನೋವು, ಭಾರ, ಮರಣ ಭಯ, ರೋಗ, ಇವೆಲ್ಲವುಗಳಿಗಾಗಿ ನಾನು ಕುಳಿತು ಮನಪೂರ್ವಕವಾಗಿ ಒಂದು ವ್ಯಕ್ತಿಗಾಗಿ ನಾನು ಭಿನ್ನಯಿಸುತ್ತೇನೆಂದರೆ, ಹಾಗೂ ಪರರ ಪಾಪದ ಜೀವಿತದಿಂದ ಅವರನ್ನ ಹೊರತಂದು ಅವರನ್ನ ದೇವರನ್ನ ಕಂಡುಕೊಳ್ಳುವಂತೆ ನಾನು ಮಾಡುತ್ತೇನೆ ಎಂಬುದಾದರೆ, ಪ್ರಿಯರೇ, ಲೆಕ್ಕವಿಲ್ಲದಷ್ಟು ಪಾಪಗಳು, ನಿನ್ನ ಪಾಪಗಳು ಕ್ಷಮಿಸಲ್ಪಡುತ್ತದೆ. ಸ್ವರ್ಗ ರಾಜ್ಯದಲ್ಲಿ ದೂತ ವೃಂದವು ಸಂತೋಷಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದ್ದರಿಂದ ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತವನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಮಾತಿನಿಂದ ನರಕ, ಸ್ವಭಾವಗಳಿಂದ ನರಕ, ಶತ್ರುತ್ವದಿಂದ ನರಕ, ಹೀಗೆ ಪ್ರತಿಯೊಂದು, ನನ್ನ ದ್ವೇಷದಿಂದ ನರಕ, ಅಸೂಯೆಯಿಂದ ನರಕ, ಸುಳ್ಳಿನಿಂದ ನರಕ, ಅವಿಧೇಯತೆಯಿಂದ ನರಕ, ತಾರತಮ್ಯದಿಂದ ನರಕ, ಹೀಗೆ ಕೊಲೆ ಪಾತಕದಿಂದ ಮಾತ್ರ ನರಕ ಅಲ್ಲ ಪ್ರಿಯರೇ. ಹೀಗೆ ಹಲವಾರು ವಿಧದಲ್ಲಿ ನಾನು ನರಕಕ್ಕೆ ಹೋಗಲು ಹಲವಾರು ಮಾರ್ಗಗಳು ತುಂಬಾ ಸರಾಗವಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಪ್ರವಾದಿಗಳು ಹೇಳಿದ್ರು, ಪ್ರೇಷಿತರು ಹೇಳಿದ್ರು, ಇವತ್ತಿಗೂ ಸಹ ದೇವರ ವಾಕ್ಯ ಹೇಳ್ತಾ ಇದೆ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ರಾಜ್ಯವು ಸಮೀಪಿಸಿತು ಎಂಬುದಾಗಿ. ಎಷ್ಟು ಜನ ನಾನು ನೀವು ಈ ವಾಕ್ಯಕ್ಕೆ ಸಿದ್ಧರಾಗ್ತೇವೋ ಅಷ್ಟು ಜನವು ಸ್ವರ್ಗ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ. ಅದಲ್ಲದೆ ಸತ್ತವರಿಗೆ ನಾನು ಹೋಗಿ ಪೂಜೆ ಕೊಡುತ್ತೇನೆ ಅಂದರೆ ಅದರಿಂದ ನೀನು ಯಾರನ್ನು ಸಹ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಅದರಿಂದ ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ, ಪರರಿಗೆ ಈ ಸತ್ಯಗಳನ್ನು ನಾವು ಶೇರ್ ಮಾಡುವ ನಿಮ್ಮ ಪ್ರೀತಿಯ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು.